ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಏನಿಲ್ಲ, ತೀವ್ರ ಉಸಿರಾಟದ ತೊಂದರೆ ಹಿನ್ನೆಲೆ ಅವರು ವಿಧಿವಶರಾಗಿದ್ದಾರೆ. ದೇಶ ಕಂಡ ಅತ್ಯದ್ಭುತ ಪ್ರಧಾನಿಯಾಗಿದ್ದಂಥವರು, ಸತತ 2 ಬಾರಿ ಪ್ರಧಾನಿಯಾಗಿ ದೇಶದ ಸೇವೆಯನ್ನ ಮಾಡಿದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನಿಲ್ಲ. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಮನಮೋಹನ್ ಸಿಂಗ್ ಅವರು ಬಳಲ್ತಾ ಇದ್ರು. ಹೀಗಾಗಿ ಅವರು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಈಗ ಚಿಕಿತ್ಸೆ ಫಲಿಸದೆ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಮಾಜಿ ಪ್ರಧಾನಿ ವಿಧಿವಶರಾಗಿದ್ದಾರೆ. ಸದ್ಯ ಏಮ್ಸ್ನ ಆಸ್ಪತ್ರೆಗೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ದೌಡಾಯಿಸಿದ್ದಾರೆ. ಯಾಕಂದ್ರೆ ಮನಮೋಹನ್ ಸಿಂಗ್ ಅವರು ಗಾಂಧಿ ಕುಟುಂಬಕ್ಕೆ ಬಹಳ ಅತ್ಯಾಪ್ತರು. ಬರ ಸಿಡಿಲಿನಂತೆ ಈ ಒಂದು ಆಘಾತಕಾರಿ ಸುದ್ದಿ ಕೇಳಿ ಸೋನಿಯಾ ಗಾಂಧಿ ಹಾಗೆಯೇ ಪ್ರಿಯಾಂಕಾ ಗಾಂಧಿ ದೌಡಾಯಿಸಿದ್ದಾರೆ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ. ಸದ್ಯಕ್ಕೆ ಈಗ ಪ್ರಮುಖ ನಾಯಕರೆಲ್ಲರೂ ಕೂಡ ಕರ್ನಾಟಕದ ಬೆಳಗಾವಿಯಲ್ಲಿದ್ದಾರೆ. ಅಲ್ಲಿ ಮಹಾ ಅಧಿವೇಶನ ಹಿನ್ನೆಲೆ ಎಲ್ಲರೂ ಕೂಡ ಕರ್ನಾಟಕಕ್ಕೆ ಬಂದಿರ್ತಾರೆ. ಸದ್ಯಕ್ಕೆ ಅವರೆಲ್ಲರೂ ಕೂಡ ಈಗ ಈ ಒಂದು ಆಘಾತಕಾರಿ ಸುದ್ದಿ ತಿಳಿದು ಈಗ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಈಗಾಗಲೇ ದೆಹಲಿಗೆ ತೆರಳುತ್ತಿರೋ ಖರ್ಗೆ, ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿರುವಂಥದ್ದು. ನಾಳೆ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೋಗಲಿದ್ದಾರೆ. ನಾಳಿನ ಎಲ್ಲ ಕಾರ್ಯಕ್ರಮಗಳನ್ನು ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಬೆಳಗಾವಿಯಲ್ಲಿ ಗಾಂಧಿ ಅವರು ಅವರ 100 ವರ್ಷದ ಅಧಿವೇಶನ ಹಿನ್ನೆಲೆ ಒಂದು ಮಹಾ ಕಾರ್ಯಕ್ರಮನ ಆಯೋಜಿಸಲಾಗಿತ್ತು. ಎಲ್ಲರೂ ಕೂಡ ಖರ್ಗೆ ಅವರಿರಬಹುದು, ರಾಹುಲ್ ಗಾಂಧಿ ಅವರಿರಬಹುದು, ಕೆಪಿಸಿಸಿಯ ಸದಸ್ಯರೆಲ್ಲರೂ ಕೂಡ ಕರ್ನಾಟಕಕ್ಕೆ ಬಂದಿರ್ತಾರೆ, ಬೆಳಗಾವಿಗೆ ಬಂದಿರ್ತಾರೆ. ಸದ್ಯಕ್ಕೆ ಈ ಒಂದು ಆಘಾತಕಾರಿ ಸುದ್ದಿ ತಿಳಿದು ಎಲ್ಲರೂ ಕೂಡ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ನಾಳೆ ಹೋಗ್ತಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆಯೇ ರಾಹುಲ್ ಗಾಂಧಿ ಅವರು ಇದೀಗಲೇ ಸುದ್ದಿ ತಿಳಿದ ತಕ್ಷಣವೇ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಈಗ ಕೆಲವೇ ಕ್ಷಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಈಗ ಒಂದಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರಲ್ವಾ ಬೆಳಗಾವಿಯಲ್ಲಿ, ಅದು ಕೂಡ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಸೇರ್ಕೊಂಡು ಮಾಡ್ತಿರುವಂತಹ ಕಾರ್ಯಕ್ರಮ. ಸೊ ಹೀಗಾಗಿ ನಾಳಿನ ಕಾರ್ಯಕ್ರಮಗಳು ಯಾವ ರೀತಿ ಮುಂದೂಡಿಕೆ ಮಾಡಲಾಗತ್ತೆ, ಹಾಗೆಯೇ ಮನಮೋಹನ್ ಸಿಂಗ್ ಅವರ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಕರೆಯಲಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮುತ್ಸದಿ ರಾಜಕಾರಣಿ, ದೇಶ ಕಂಡಂಥ ಅತ್ಯದ್ಭುತ ಪ್ರಧಾನಿ ಆಗಿದ್ದಂಥವರು, ಎಕಾನಮಿಸ್ಟ್, ಬೆಸ್ಟ್ ಎಕಾನಮಿಸ್ಟ್ ಆಗಿದ್ದಂಥವರು ಇವರು. ದೇಶದ ಬೆಳವಣಿಗೆಯಲ್ಲಿ ಇವರ ಪಾತ್ರ ಕೂಡ ಬಹಳ ಅಪಾರವಾದಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಕೊನೆ ಕ್ಷಣದ ದೃಶ್ಯ ಇದು ಮನಮೋಹನ್ ಸಿಂಗ್ ಅವರದ್ದು. ಇವರಿಗೆ ಉಸಿರಾಟದ ತೊಂದರೆ ಇತ್ತು, ಹೀಗಾಗಿ ಅವರನ್ನ ಅಡ್ಮಿಟ್ ಮಾಡಲಾಗುತ್ತೆ ದೆಹಲಿಯ ಏಮ್ಸ್ ಹಾಸ್ಪಿಟಲ್ಗೆ. ಸಾವು ಬದುಕಿನ ನಡುವೆ ಸತತ ಹೋರಾಟವನ್ನು ಮಾಡಿದ್ರು, ಆದರೆ ಕೊನೆಗೆ ಸೋತೆ ಹೋಗ್ಬಿಟ್ರು. ಸದ್ಯಕ್ಕೆ ಭಾರತದ ಎಲ್ಲ ಜನರನ್ನ ಬಿಟ್ಟು ಅವರು ಬಾರದೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಪ್ರಮುಖವಾಗಿ ಗಾಂಧಿ ಕುಟುಂಬಕ್ಕೆ ಬಹಳ ಅತ್ಯಾಪ್ತರಾಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಅಗಲಿಕೆ ಏನಿದೆ, ಸೋನಿಯಾ ಗಾಂಧಿ ಅವರಿಗೆ ನುಂಗಲಾರದಂತಹ ತುಪ್ಪ ಆಗಿ ಹೋಗ್ಬಿಟ್ಟಿದೆ. ಅರಗಿಸ್ಕೊಳ್ಳೋಕ್ಕಾಗಲ್ಲ ಅಂಥ ಒಂದು ದುಃಖ ಅಂತಲೇ ಹೇಳಬಹುದು. ಸದ್ಯಕ್ಕೆ ಯಾವಾಗ ಒಂದು ವಿಚಾರ ಗೊತ್ತಾಗತ್ತೆ ನೋಡಿ, ರಾಜಕೀಯ ಗಣ್ಯಾತಿ ಗಣ್ಯರು ಹಾಸ್ಪಿಟಲ್ ಹತ್ರ ದೌಡಾಯಿಸ್ತಾ ಇದ್ದಾರೆ. ಈಗಾಗಲೇ ಸೋನಿಯಾ ಗಾಂಧಿ ಇರಬಹುದು, ಹಾಗೆಯೇ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಹಾಸ್ಪಿಟಲ್ ಕಡೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅದರ ಜೊತೆಗೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಕಾಂಗ್ರೆಸ್ನ ಸದಸ್ಯರಿರಬಹುದು, ನಾಯಕರಿರಬಹುದು, ಎಲ್ಲರೂ ಕೂಡ ಕರ್ನಾಟಕದಿಂದ ದೆಹಲಿಗೆ ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಯಾಣವನ್ನ ಕೆಲವೇ ಕ್ಷಣದಲ್ಲಿ ಬೆಳೆಸಲಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ನಾಳೆ ದೆಹಲಿಗೆ ಹೋಗಿ ಅವರ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಸೇರ್ಕೊಂಡಿದ್ರು, ಒಂದಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು, ಅದು ಕೂಡ ಪೋಸ್ಟ್ಪೋನ್ ಆಗತ್ತೆ. ಸದ್ಯಕ್ಕೆ ಎಲ್ಲರೂ ಕೂಡ ಗಣ್ಯಾತಿ ಗಣ್ಯ ನಾಯಕರೆಲ್ಲರೂ ಕೂಡ ಈಗ ದೆಹಲಿಯ ಏಮ್ಸ್ ಆಸ್ಪತ್ರೆ ಕಡೆ ಪ್ರಯಾಣವನ್ನ ಬೆಳೆಸಿರುವಂಥದ್ದು. ಮಾಜಿ ಪ್ರಧಾನಿ ನೆಹರು ಇರಬಹುದು, ಇಂದಿರಾ ಗಾಂಧಿ ಇರಬಹುದು, ಇವರೆಲ್ಲರ ನಂತರ ಸುದೀರ್ಘವಾಗಿ ಒಂದು ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸಿದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅಂತಾನೆ ಹೇಳಬಹುದು. ಇವರ ಕಾಲದಲ್ಲಿ ಗಲಭೆ ಗದ್ದಲ ಅನ್ನುವಂಥದ್ದು ಬಹಳ ಕಮ್ಮಿ. ಸೌಮ್ಯ ಸ್ವಭಾವದ ವ್ಯಕ್ತಿ ಇವರು. ಬಾಯಿ ಚಪಲಕ್ಕೆ ಏನೋ ಮಾತನಾಡುವಂತಹ ವ್ಯಕ್ತಿ ಆಗಿರಲಿಲ್ಲ ಇವರು. ಬಹಳ ಸೌಮ್ಯ ಸ್ವಭಾವದಂತಹ ವ್ಯಕ್ತಿ. ಎಲ್ಲರೂ ಕೂಡ ಹೇಳ್ತಿದ್ದದು ಅಂತೆ ತುಂಬಾ ಕಾಮ್ ಆಗಿದ್ದಂತಹ ವ್ಯಕ್ತಿ ಇವರು, ಕಾಮ್ ಆಗಿದ್ದಂತಹ ಪ್ರಧಾನಿ ಇವರು ಅಂತ ಎಲ್ಲರೂ ಕೂಡ ಈಗಲೂ ನೆನಪು ಮಾಡ್ಕೊತಾರೆ. ಸದ್ಯಕ್ಕೆ ಮನಮೋಹನ್ ಸಿಂಗ್ ಇನ್ನಿಲ್ಲ ಅನ್ನುವಂಥದ್ದು ಯಾರಿಗೂ ಕೂಡ ಅರಗಿಸೋಕ್ಕಾಗ್ತಾ ಇಲ್ಲ.
ಸದ್ಯಕ್ಕೆ ಏಮ್ಸ್ಗೆ ಸೋನಿಯಾ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಹೋಗ್ತಾ ಇದ್ದಾರೆ. Visionary who did a great deal for the country, and we are all cancelling the very elaborate programs planned here and rushing back to Delhi, most of us. So I think it will be cancelled. I mean, it's not for me to announce. The government of Karnataka will announce, but for me, I have to get back now and see. You worked in his cabinet. How do you remember him, sir? I remember him as a wonderful man, a good leader, a compassionate individual, a great visionary. Thanks. Thank you. Thank you. ನೋಡಿದ್ರಲ್ವಾ, ಯಾರಿಗೂ ಕೂಡ ಇದೊಂದು ಘಟನೆಯನ್ನ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ದುಃಖಭರಿತರಾಗ್ತಿದ್ದಾರೆ, ಮಾತೆ ಬಾಯಿಂದ ಬರ್ತಾ ಇಲ್ಲ. ಎಲ್ಲರೂ ಕೂಡ ಆಸ್ಪತ್ರೆ ಹತ್ರ ದೌಡಾಯಿಸ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ, ಘಟಾನುಘಟಿ ನಾಯಕರುಗಳು ಕೂಡ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ತೀವ್ರ ಉಸಿರಾಟದ ತೊಂದರೆ ಹಿನ್ನೆಲೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವಿಧಿವಶರಾಗಿದ್ದಾರೆ. ಸುದೀರ್ಘವಾಗಿ ರಾಜಕೀಯ ಜೀವನದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಒಂದೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. 2004ರಿಂದ 2014ರವರೆಗೆ ಅಂದ್ರೆ ಪ್ರಮುಖವಾಗಿ 2 ಬಾರಿ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ರು. 2004ರಿಂದ 2009ರವರೆಗೆ, 2009ರಿಂದ 2014ರವರೆಗೆ ಸುದೀರ್ಘವಾಗಿ ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸಿದಂಥ ವ್ಯಕ್ತಿ ಇವರು. ನೆಹರು ಇರಬಹುದು, ಇಂದಿರಾ ಗಾಂಧಿ ಅವರು ಇರಬಹುದು, ಇವರಾದ ಮೇಲೆ ಸುದೀರ್ಘವಾಗಿ ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸಿದಂತಹ ವ್ಯಕ್ತಿ. 1991ರಿಂದ ಇವರು ರಾಜ್ಯಸಭೆಗೆ ಬರ್ತಾರೆ. ಮೊನ್ನೆ ಏಪ್ರಿಲ್ನಲ್ಲೇ ಈ ಒಂದು ರಾಜ್ಯಸಭೆಗೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ. ದೇಶದ ಹಣಕಾಸು ವ್ಯವಸ್ಥೆ ಸುಧಾರಣೆಗೆ ಹಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅರ್ಥವ್ಯವಸ್ಥೆ ಸುಸ್ಥಿರವಾಗಲು ಸಿಂಗ್ ಸುಧಾರಣಾ ಮಂತ್ರವನ್ನು ಅನುಸರಿಸ್ತಾ ಇದ್ರು. ಆರ್ಥಿಕ ದುಸ್ಥಿತಿ ಮೀರಿ ಸುಧಾರಣಾ ಹಾದಿಗೆ ತಂದಿರುವಂಥದ್ದು ಸಿಂಗ್ ಅವರು. ರಾವ್ ಸಿಂಗ್ ನೇತೃತ್ವದಲ್ಲಿ ಸುಧಾರಣಾ ಹಳಿ ಮೇಲೆ ಹೋಗ್ತಾ ಇತ್ತು. ಜಾಗತಿಕ ಆರ್ಥಿಕ ಕ್ಷೇತ್ರದಲ್ಲೂ ಪ್ರಖ್ಯಾತರಾಗಿದ್ರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು. ಸದ್ಯಕ್ಕೆ ಉಸಿರಾಟದ ತೊಂದರೆಯಿಂದ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸಿ ಕೊನೆಗೂ ಸೋತು ಹೋಗ್ಬಿಟ್ಟಿದ್ದಾರೆ. 2004ರಿಂದ 2014ರವರೆಗೆ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಸದ್ಯಕ್ಕೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನಿಲ್ಲ. ಎಲ್ಲಾ ಕಾಂಗ್ರೆಸ್ನ ನಾಯಕರು ಈಗ ದೆಹಲಿಯ ಏಮ್ಸ್ ಕಡೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೆಲವೇ ಕ್ಷಣದಲ್ಲಿ ಪ್ರೆಸ್ ಮೀಟ್ ಅನ್ನು ಕರೆದಿದ್ದಾರೆ. ಅಧಿಕಾರಿಯಾಗಿ ಕೆಲಸವನ್ನ ಮಾಡಿದಂಥವರು, ಪ್ರೊಫೆಸರ್ ಆಗಿ ಕೆಲಸವನ್ನ ಮಾಡಿದಂಥವರು ಇವರು. ಸುದೀರ್ಘ ಕಾಲ ರಾಜಕೀಯ ಜೀವನದಲ್ಲಿದ್ದು ಜನಸೇವೆ ಮಾಡಿದಂಥವರು ಇವರು. 1996ರಿಂದ 99ರವರೆಗೆ ಇವರು ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ. 1966ರಿಂದ 69ರವರೆಗೆ ವಿಶ್ವಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಇವರು. 1970ರಿಂದ 1980ರವರೆಗೆ ಭಾರತ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಧಿಕಾರಿಯಾಗಿ 1972ರಲ್ಲಿ ಭಾರತ ಸರ್ಕಾರ ಆರ್ಥಿಕ ಸಲಹೆಗಾರರಾಗಿ ಇವರು ಆಯ್ಕೆಯಾಗ್ತಾರೆ. 1982ರಿಂದ 85ರವರೆಗೆ RBI ಗವರ್ನರ್ ಆಗಿ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ. 1985ರಿಂದ 87ರವರೆಗೆ ಯೋಜನಾ ಆಯೋಗದ ಅಧ್ಯಕ್ಷರಾಗಿಯೂ ಕೂಡ ನೋಡಿ, ಒಂದೇ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಹಲವಾರು ಕ್ಷೇತ್ರದಲ್ಲಿ ಇವರು ಪ್ರಧಾನಮಂತ್ರಿ ಹುದ್ದೆಗೆ ಹೋಗೋ ಮೊದಲೇ ಬಹಳಷ್ಟು ನೈಪುಣ್ಯತೆಯನ್ನು ಹೊಂದಿದ್ರು. ಹಲವಾರು ಕ್ಷೇತ್ರಗಳಲ್ಲಿ ಅವರು ಕೆಲಸವನ್ನ ಮಾಡಿದ್ರು. ಭಾರತದ ಅರ್ಥಶಾಸ್ತ್ರ, ಆರ್ಥಿಕ ಸುಧಾರಣೆ ಯಾವ ರೀತಿ ಮಾಡಬಹುದು ಅನ್ನುವಂಥದ್ದು ಪ್ರಧಾನಮಂತ್ರಿ ಹುದ್ದೆಗೆ ಹೋಗೋ ಮೊದಲೇ ಅವರಿಗೆ ಗೊತ್ತಿತ್ತು. ಆಡಳಿತಗಾರನಾಗಿದ್ರು. 13ನೇ ಪ್ರಧಾನಿಯಾಗಿ ನಮ್ಮ ಭಾರತ ದೇಶಕ್ಕೆ ಆಯ್ಕೆ ಆಗಿದ್ದಂಥವರು ಇವರು. 13ನೇ ಪ್ರಧಾನಿಯಾಗಿ ಆಯ್ಕೆಯಾಗಿದ್ರು. 1987ರಿಂದ 1990ರವರೆಗೆ ಸ್ವಿಟ್ಜರ್ಲ್ಯಾಂಡ್ನ ಸೌತ್ ಕಮಿಷನರ್ ಸೆಕ್ರೆಟರಿ ಜನರಲ್ ಆಗಿ ಕೆಲಸವನ್ನ ಮಾಡಿದ್ರು. ಹಣಕಾಸು ಸಚಿವರಾಗಿಯೂ ಕೂಡ ಇವರು ಕೆಲಸವನ್ನ ಮಾಡಿರುವಂಥದ್ದು. ಈಗ ನಮ್ಮ ಜೊತೆ ನ್ಯೂಸ್ 18ನ ಸಂಪಾದಕರಾಗಿರುವಂತಹ ಹರಿಪ್ರಸಾದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್
ಹರಿಪ್ರಸಾದ್, ಸದ್ಯಕ್ಕೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನಿಲ್ಲ ಅನ್ನುವಂಥದ್ದು ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇವರ ಒಂದು ಸಾಧನೆಯನ್ನ ನೆನಪು ಮಾಡೋದಾದ್ರೆ, ಇವರ ಸಾಧನೆಗಳನ್ನ ನೆನಪು ಮಾಡೋದಾದ್ರೆ ಈ ಕ್ಷಣದಲ್ಲಿ ಅಂತ. ಮನಮೋಹನ್ ಸಿಂಗ್ ಅವರ ನಿಧನ ನಿಜಕ್ಕೂ ಕೂಡ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಮಹತ್ವದ ವ್ಯಕ್ತಿಯನ್ನ ಭಾರತ ರಾಜಕಾರಣ ಇವತ್ತು ಕಳ್ಕೊಂಡಿರುವಂತದ್ದು. ಯಾಕಂದ್ರೆ ಭಾರತದ ಆರ್ಥಿಕ ಗತಿಯನ್ನ ಬದಲಿಸಿದಂತಹ ನಾಯಕ ಅಂತಿದ್ರೆ ಅದು ಮನಮೋಹನ್ ಸಿಂಗ್, ಡಾಕ್ಟರ್ ಮನಮೋಹನ್ ಸಿಂಗ್ ಅಂತೇಳಿ ಉಲ್ಲೇಖ ಮಾಡ್ತೀವಿ. ಯಾವುದೇ ಸಂದರ್ಭದಲ್ಲೂ ಕೂಡ ಭಾರತದ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತದ ಅಭಿವೃದ್ಧಿ ದರ ಏರುಗತಿಯಲ್ಲಿ ಭಾರತ ಸಾಗ್ತಾ ಇದ್ದು ವಿಶ್ವದ ನಂಬರ್ 3ನೇ ಇಕಾನಮಿಯಾಗಿ ಬೆಳೆಯುವಂತಹ ಹಂತಕ್ಕೆ ಬಂದು ತಲುಪಿರುವಂತದರಲ್ಲಿ ಬಹಳ ಮುಖ್ಯವಾದಂತಹ ದೊಡ್ಡ ಕೊಡುಗೆ ಇರುವಂತದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರದ್ದು ಅನ್ನುವಂಥದ್ದನ್ನ ನಾವು ಮರೆಯೋ ಹಾಗಿಲ್ಲ. ಯಾಕಂದ್ರೆ ಮನಮೋಹನ್ ಸಿಂಗ್ ಅವರ ಆರ್ಥಿಕ ಸುಧಾರಣೆಗಳು, ಮನಮೋಹನ್ ಸಿಂಗ್ ಅವರನ್ನ ಮೌನ ಮೋಹನ್ ಸಿಂಗ್ ಅಂತ ಕರೀತಾ ಇದ್ರು. ಮಾತು ಕಡಿಮೆ ಇತ್ತು, ಆದರೆ ತನ್ನ ಕೆಲಸದ ಮೂಲಕವಾಗಿ ಅವರಿಗೆ ಅಚಲವಾದಂತಹ ವಿಶ್ವಾಸ ಇತ್ತು. ಮತ್ತು ವಿಶೇಷವಾಗಿ ಪ್ರಧಾನಮಂತ್ರಿಯಾಗಿ ತಮ್ಮ ಕಡೆಯ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿದಂತಹ ಮಾತು ಇವತ್ತು ಅವರು ಇತಿಹಾಸದ ಪುಟವನ್ನ ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಆ ಮಾತು ಕೂಡ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಇತಿಹಾಸ ನನ್ನ ಬಗ್ಗೆ ನಿಖರವಾಗಿ ಹೇಳುತ್ತೆ ಅನ್ನುವಂತಹ ವಿಶ್ವಾಸವನ್ನು ಅವರು ಇಟ್ಟುಕೊಂಡಿದ್ರು ಆ ಕಡೆಯ ಸುದ್ದಿಗೋಷ್ಠಿಯಲ್ಲಿ. ಅಂದ್ರೆ ಯಾಕೆ ಕಡೆಯ ಸುದ್ದಿಗೋಷ್ಠಿಯಲ್ಲಿ ಅಂತದೊಂದು ಮಾತನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹೇಳಿದ್ರು ಅಂತ ಹೇಳಿದ್ರೆ, ಅವರ 2ನೇ ಅವಧಿಯ ಪ್ರಧಾನಮಂತ್ರಿ ಆಗಿದ್ದಂತಹ 2ನೇ ಅವಧಿಯಲ್ಲಿ ಸಾಕಷ್ಟು ಟೀಕೆಗಳಿಗೆ ಗುರಿಯಾಗಿದ್ದಂತಹವರು ಡಾಕ್ಟರ್ ಮನಮೋಹನ್ ಸಿಂಗ್. ಆದ್ರೆ ಅವತ್ತು ಅವರು ಕಡೆಯ ಸುದ್ದಿಗೋಷ್ಠಿಯಲ್ಲಿ ಅವರು ಒಂದು ಮಾತನ್ನು ಹೇಳಿದ್ರು, ನನ್ನ ಇತಿಹಾಸ ನನ್ನ ವಿಚಾರದಲ್ಲಿ ಸತ್ಯವನ್ನ ಹೇಳಬಹುದು, ನನ್ನ ವಿಚಾರದಲ್ಲಿ ಇಷ್ಟೊಂದು ಕ್ರೂರಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಶ್ವಾಸ ಇತ್ತು. ಇವತ್ತು ಖುದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇತಿಹಾಸದ ಪುಟವನ್ನ ಸೇರಿದ್ದಾರೆ. ಆದ್ರೆ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗಿರುವಂತಹ ಅನೇಕ ಕೊಡುಗೆಗಳು ಈ ದೇಶದಲ್ಲಿ ಬಹಳ ವರ್ಷಗಳ ಕಾಲ ಉಳಿಯುವಂತದ್ದು ಇದ್ದೇ ಇರುವಂತದ್ದು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2004ರಲ್ಲಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಂಥದ್ದು ಒಂದು ಅಚ್ಚರಿಯ ಆಯ್ಕೆನೇ ಆಗಿದ್ರು. ಅವ್ರನ್ನ ರಿಮೋಟ್ ಕಂಟ್ರೋಲ್ ಪ್ರಧಾನಮಂತ್ರಿ ಅಂತೇಳಿ ಕರಿತಾ ಇದ್ರು. ಯಾಕಂದ್ರೆ ಅವರು ಜನರ ಮ್ಯಾಂಡೇಟ್ ಅವತ್ತು UPA ಅಥವಾ ಒಂದು ಯಾವುದೇ ಒಂದು ಪಕ್ಷದ ಪರವಾಗಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಸಂಭವಿಸಿದಂತ ಒಂದು ರಾಜಕೀಯ ಬೆಳವಣಿಗೆಗಳ ನಡುವೆಯಲ್ಲಿ UPA ಅನ್ನುವಂಥದ್ದು ಫಾರ್ಮ್ ಆಗಿ ಆ UPA ಇಂದ ಪ್ರಧಾನಮಂತ್ರಿ ಆಗುವಂತ ಒಂದು ಅವಕಾಶ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಒದಗಿ ಬಂದಂತದ್ದು ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ಆದ್ರೆ ಅದನ್ನ 10 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಯಾಗಿ ಅವರು ಆಡಳಿತ ನಿಭಾಯಿಸಿದಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಹುದ್ದೆಯ ಗರಿಮೆಯನ್ನ ಮೇಲ್ಮಟ್ಟಕ್ಕೆ ಕೊಂಡೊಯ್ಯುವಂತಹ ನಿಟ್ಟಿನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಸ್ಸಂಶಯವಾಗಿ ಕೆಲಸ ಮಾಡಿದಂತಹ ವ್ಯಕ್ತಿ, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಮತ್ತು 1991ರಲ್ಲಿ ಭಾರತದ ಆರ್ಥಿಕತೆಯನ್ನ ವಿಭಿನ್ನ ದಿಕ್ಕಿಗೆ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಮನಮೋಹನ್ ಸಿಂಗ್ ಅವರನ್ನ ಆಯ್ಕೆ ಮಾಡಿಕೊಂಡಂತವರು PV ನರಸಿಂಹರಾಯರು. PV ನರಸಿಂಹರಾಯರು ತಮ್ಮ ಕ್ಯಾಬಿನೆಟ್ ನಲ್ಲಿ ಮಂತ್ರಿಯಾಗಿ ಹಣಕಾಸು ಸಚಿವರಾಗಿ ನೀವು ಅಧಿಕಾರವನ್ನ ಸ್ವೀಕರಿಸಬೇಕು ಅಂತ ಕರೆದಾಗ ಅವರಿನ್ನೂ ಕೂಡ ರಾಜಕಾರಣಿ ಆಗಿರ್ಲಿಲ್ಲ. 1992ರಿಂದ 2020ರವರೆಗೂ ಕೂಡ ಅವರು ರಾಜ್ಯಸಭಾ ಸದಸ್ಯರು. ಸರಿಸುಮಾರು 3 ದಶಕಗಳ ಕಾಲ ಅವರು ಭಾರತದ ರಾಜಕೀಯದಲ್ಲಿ ಬಹಳ ಮಹತ್ವದ ಸ್ಥಾನಗಳನ್ನ ಅಲಂಕರಿಸಿದಂತವರು, ದೇಶದ ಹಣಕಾಸು ಸಚಿವರಾಗಿ ಕೆಲಸ ಮಾಡಿದಂತವರು, ದೇಶದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಕೆಲಸ ಮಾಡಿದಂತವರು ಮತ್ತು ಒಬ್ಬ ಪಂಡಿತನಾಗಿದ್ದಂತಹ ವ್ಯಕ್ತಿ. ಅವರ ಪಾಂಡಿತ್ಯ ಬಹಳ ದೊಡ್ಡದಿತ್ತು. ಆರ್ಥಿಕತೆಯ ವಿಚಾರದಲ್ಲಿ ಅವರ ಪಾಂಡಿತ್ಯ ಬಹಳ ದೊಡ್ಡದಿತ್ತು. ಭಾರತ ತನ್ನ ಹಳೆಯ ಟ್ರೆಂಡಿನ ಮೂಲಕವಾಗಿ ಸಾಗಿದ್ರೆ ಭಾರತದ ಮೇಲಿರುವಂತಹ ಭಾರಗಳನ್ನ ಕೆಳಗಿಳಿಸುವಂತದ್ದು ಕಷ್ಟ ಆಗಬಹುದು ಅನ್ನುವಂಥದ್ದನ್ನ ಅವರು ಮನಗಂಡಿದ್ರು. ಹೀಗಾಗಿನೇ PV ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಜೋಡಿ ಭಾರತದ ಆರ್ಥಿಕತೆಯನ್ನ ಜಾಗತೀಕರಣಕ್ಕೆ ತೆರೆದುಕೊಳ್ಳುವಂತೆ ಒಂದು ನಿರ್ಧಾರವನ್ನ ಕೈಗೊಂಡಂತಹ ಸಂದರ್ಭ ಇದೆಯಲ್ಲ, ಬಹಳ ಮುಖ್ಯವಾಗಿ ಅವತ್ತು ಆ ನಿರ್ಧಾರಗಳನ್ನ ಕೈಗೊಂಡಾಗ ಎದುರಾಳಿ ಅಂದ್ರೆ ಪ್ರತಿಪಕ್ಷದ ನಾಯಕರಾಗಿದ್ದಂತಹ ವಾಜಪೇಯಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ PV ನರಸಿಂಹರಾಯರು ಕೂಡ ಮಾಡಿದ್ರು. ಮತ್ತು PV ನರಸಿಂಹರಾಯರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂತಹ ಮನಮೋಹನ್ ಸಿಂಗ್ ಅವರು ತಮ್ಮ ಬಜೆಟ್ ಮಂಡನೆಯನ್ನ ಮಾಡಿದ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಒಂದು ಬಜೆಟ್ನ ಮೇಲಿನ ಭಾಷಣದ ಸಂದರ್ಭದಲ್ಲಿ, ಅದರ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಬಜೆಟ್ನ ಅನೇಕ ಅಂಶಗಳನ್ನ ತೀವ್ರವಾಗಿ ಟೀಕೆ ಮಾಡಿದ್ರು. ಆ ಟೀಕೆಯ ಆಘಾತ ಇಷ್ಟರ ಮಟ್ಟಿಗೆ ಒಬ್ಬ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಆಗಷ್ಟೇ ರಾಜಕಾರಣಕ್ಕೆ ಕಾಲಿಟ್ಟಿದ್ದಂತಹ ಮನಮೋಹನ್ ಸಿಂಗ್ ಅವ್ರನ್ನ ಕಾಡಿತ್ತು ಅಂತ ಹೇಳಿದ್ರೆ, ತಾನು
ಮಂತ್ರಿಯಾಗಿ ಮುಂದುವರಿಬೇಕೋ ಬೇಡವೋ ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡುವಷ್ಟು ಹಂತಕ್ಕೂ ಹೋಗಿದ್ರಂತೆ. ಆದ್ರೆ ನಂತರ ವಾಜಪೇಯಿ ಅವರು ಅವರಿಗೆ ಕರೆ ಮಾಡಿ, ಇಲ್ಲ ನಾನು ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ನಾನು ಮಾಡಬೇಕಾಗಿರುವಂತಹ ಮಾತುಗಳನ್ನು ಹೇಳಿದ್ದೀನಿ, ಆದ್ರೆ ಒಬ್ಬ ಆಡಳಿತದ ಪಕ್ಷದ ಮಂತ್ರಿಯಾಗಿದ್ದುಕೊಂಡು ತಾವು ತಮ್ಮ ಕೆಲಸವನ್ನ ಮುಂದುವರಿಸಿ ಅನ್ನುವ ರೀತಿಯಿಂದ, ಅಂದ್ರೆ ಅಂಥದ್ದೊಂದು ಸೌಹಾರ್ದಯುತವಾದಂತಹ ರಾಜಕಾರಣದ ವ್ಯವಸ್ಥೆ ನಮ್ಮ ದೇಶದಲ್ಲಿ ಅವತ್ತು ಇತ್ತು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಸ್ಮರಿಸ್ಕೊಳ್ಬಹುದು. ಬಹಳ ಟಾಲೆಸ್ಟ್ ಲೀಡರ್ಗಳು ಆಗಿ ವಾಜಪೇಯಿ ಅವರು ಭಾರತದ ರಾಜಕಾರಣದಲ್ಲಿ ಅವರ ನಿಲುವುಗಳು ಅಷ್ಟು ಸ್ಪಷ್ಟತೆಗಳನ್ನ ಹೊಂದಿದ್ವು ಅನ್ನುವಂಥದ್ದು. ಮನಮೋಹನ್ ಸಿಂಗ್ ಅವರು ನಿಜಕ್ಕೂ ಕೂಡ ಅವರೊಬ್ಬ ರಾಜಕಾರಣಿಯಾಗಿ, ಕೇವಲ ರಾಜಕೀಯ ವ್ಯಕ್ತಿಯಾಗಿ ನಾವು ಅವ್ರನ್ನ ನೋಡಿದ್ರೆ ಅವರಲ್ಲಿ ಬಹಳಷ್ಟು ರಾಜಕೀಯದ ಗುಣಗಳು ಬಹಳ ಕಡಿಮೆ ಇದ್ವು. ಆದ್ರೆ ಆರ್ಥಿಕತೆಯ ದೃಷ್ಟಿಯಿಂದ ನೋಡಿದಾಗ ಅವರ ನಿರ್ಧಾರಗಳು ಬಹಳ ಗಟ್ಟಿತನದ ನಿರ್ಧಾರಗಳಾಗಿದ್ವು. ಮತ್ತು ಮನಮೋಹನ್ ಸಿಂಗ್ ಅವರ ಆಡಳಿತದ ಅವಧಿ, 10 ವರ್ಷದ ಆಡಳಿತದ ಅವಧಿಯಲ್ಲಿ ವಿಶೇಷವಾಗಿ ಮೊದಲ ಅವಧಿ UPA 1 ಏನಿದೆ, UPA 1 ಅತ್ಯಂತ ಸಕ್ಸಸ್ಫುಲ್ ಟೆನ್ಯೂರ್ ಅಂತಲೇ ಹೇಳ್ಬಹುದು ಅದನ್ನ, ಕಾಂಗ್ರೆಸ್ನ ಪಾಲಿಗೆ ಮತ್ತು UPA ಪಾಲಿಗೆ. ಯಾಕಂದ್ರೆ ಕಾಂಗ್ರೆಸ್ 2000ನೇ ಇಸವಿಯ ನಂತರ ಮೊದಲ ಬಾರಿಗೆ 200ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗಿದ್ದು ಕೂಡ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಂತಹ ಅವಧಿಯಲ್ಲಿ 2009ರ ಚುನಾವಣೆಯಲ್ಲಿ ಅನ್ನುವಂಥದ್ದು ಅವರ ಆಡಳಿತ ಎಷ್ಟರ ಮಟ್ಟಿಗೆ ಜನರಿಗೆ ತಲುಪುವುದರಲ್ಲಿ ಯಶಸ್ವಿಯಾಗಿತ್ತು ಅನ್ನೋದಕ್ಕೂ ಕೂಡ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಮತ್ತು ವಿಶೇಷವಾಗಿ ಆ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳನ್ನ ನಾವು ನೋಡ್ತಾ ಹೋದ್ರೆ RTI ನಂತಹ ರೈಟ್ ಟು ಇನ್ಫಾರ್ಮೇಶನ್ ನಿಂದ ಹಿಡಿದು ರೈಟ್ ಟು ಎಜುಕೇಶನ್ ನಿಂದ ಹಿಡಿದು ಈ ರೀತಿಯಂತಹ ಮಹತ್ವದ ನಿರ್ಧಾರಗಳು, ಮತ್ತು ಇವತ್ತೇನು ಮನ್ರೇಗಾ ಯೋಜನೆ ಇದೆ, ಆ ಮನ್ರೇಗಾ ಯೋಜನೆಯನ್ನು ಕೂಡ ರೂಪಿಸಿದಂತವರು ಮನಮೋಹನ್ ಸಿಂಗ್ ಅವರ ಆಡಳಿತದ ಅವಧಿ ಅನ್ನುವಂಥದ್ದನ್ನು ನಾವು ಇಲ್ಲಿ ನೆನಪು ಮಾಡ್ಕೊಳ್ಬಹುದು. ಹಾಗೇನೆ ಇವತ್ತು ಫುಡ್ ಆಕ್ಟ್ ಏನಿದೆ ಅದು ಕೂಡ ಅಷ್ಟೇನೆ, ಆಹಾರ ಭದ್ರತಾ ಕಾಯ್ದೆ, ಫುಡ್ ಸೆಕ್ಯೂರಿಟಿ ಆಕ್ಟ್ ಏನಿದೆ ಅದನ್ನು ಕೂಡ ಮನಮೋಹನ್ ಸಿಂಗ್ ಅವರ ಆಡಳಿತದ ಅವಧಿಯಲ್ಲೇ ತೆಗೆದುಕೊಳ್ಳಲಾಗಿತ್ತು. ಅವರ ವಿಶ್ವ ಮಾನ್ಯತೆಯನ್ನು ಪಡ್ಕೊಂಡಿದ್ದಂತಹ ಓರ್ವ ಆರ್ಥಿಕ ತಜ್ಞ ಮಾತ್ರ ಅಲ್ಲದೆ ಒಬ್ಬ ಆಡಳಿತಗಾರ ಕೂಡ ಆಗಿದ್ರು. ಅವರ ಬಗ್ಗೆ ಬರಾಕ್ ಒಬಾಮಾ ಅವರು ಕೂಡ ಬಹಳ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ರು. ಅವರ ವಿದ್ವತ್ತಿನ ಬಗ್ಗೆ, ಅವರ ಜ್ಞಾನದ ಬಗ್ಗೆ ಬಹಳ ಶ್ಲಾಘನೆಯನ್ನ ವ್ಯಕ್ತಪಡಿಸಿದಂಥದ್ದು ಕೂಡ ನಾವು ಗಮನಿಸಬಹುದು. ಅಂದ್ರೆ ಭಾರತದ ರಾಜಕಾರಣದಲ್ಲಿ ಒಂದು ಹೊಸ ಸ್ವರೂಪದಲ್ಲಿ ಕಾಣಿಸ್ಕೊಂಡಂಥವ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವರನ್ನ ಟೀಕೆ ಮಾಡುವಂತವ್ರೆಲ್ಲರೂ ಕೂಡ ಅವರನ್ನ ರಿಮೋಟ್ ಕಂಟ್ರೋಲ್ ಅಂತ ಹೇಳಿರಬಹುದು, ಅವ್ರನ್ನ ಮೌನ್ ಮೋಹನ್ ಸಿಂಗ್ ಅಂತ ಹೇಳಿರ್ಬಹುದು, ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಅವ್ರಿಗೆ ಟೀಕೆ ಮಾಡಬಹುದು. ಆದ್ರೆ ಅವ್ರು ಯಾರು ಕೂಡ ಅವ್ರನ್ನೋರ್ವ ಭ್ರಷ್ಟ ಅಂತ ಹೇಳುವಂತ ರೀತಿಯಲ್ಲಿ ಯಾರು ಕೂಡ ಟೀಕೆ ಮಾಡಿದಂತಹ ಉದಾಹರಣೆಗಳಿಲ್ಲ. ಅವರ ಆಡಳಿತದ ವೈಖರಿಯ ಬಗ್ಗೆ ಯಾರು ಕೂಡ, ಆಡಳಿತದಲ್ಲಿ ಬಹಳ ಲೂಸ್ ಆಗಿರುವಂತಹ ವ್ಯಕ್ತಿ, ಅಂದ್ರೆ ಬಹಳ ಟೈಟ್ ಆದಂತಹ ಅಡ್ಮಿನಿಸ್ಟ್ರೇಷನ್ ಇಲ್ಲದಿರುವಂತಹ ವ್ಯಕ್ತಿ ಅಂತೇಳಿ ಅವರನ್ನು ಟೀಕೆ ಮಾಡುವಂಥದ್ದು ಕಡಿಮೆ. ಅವರು ಮಾತಾಡ್ತಾ ಇಲ್ಲ ಅನ್ನುವಂತಹ ಟೀಕೆಗಳು ಬಂದಂಥದ್ದು ಜಾಸ್ತಿ ಇತ್ತು. ಮತ್ತೆ ಒಂದು ಪ್ರಧಾನಮಂತ್ರಿ ಹುದ್ದೆಯ ಗರಿಮೆಯನ್ನ ಮೇಲ್ಮಟ್ಟಕ್ಕೆ ಕೊಂಡೊಯ್ಯುವಂತಹ ಸಾಲಿನಲ್ಲಿ ನಿಸ್ಸಂಶಯವಾಗಿ ಭಾರತದ ರಾಜಕಾರಣದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಂತೇ ನಿಲ್ತಾರೆ. ಆ ಒಂದು ವ್ಯಕ್ತಿತ್ವವನ್ನ ಅವರು ಈ ದೇಶದ ಮುಂದೆ ಇಟ್ಟಿದ್ರು. ಮತ್ತು ಭಾರತದಲ್ಲಿ ಸಿಖ್ ಸಮುದಾಯದಿಂದ ಪ್ರಧಾನಮಂತ್ರಿಯಾದಂತಹ ಮೊದಲ ವ್ಯಕ್ತಿ ಅನ್ನೋದು ಕೂಡ ಅವರ ಒಂದು ಹೆಗ್ಗಳಿಕೆ. ಹುಟ್ಟಿದ್ದು ಪಾಕಿಸ್ತಾನದ ಭಾಗದಲ್ಲಿ ಜನಿಸಿದಂತವರು ಡಾಕ್ಟರ್ ಮನಮೋಹನ್ ಸಿಂಗ್. ಬಾಲ್ಯದಲ್ಲಿನೇ ಭಾರತದ ವಿಭಜನೆಯ ನಂತರ ಭಾರತಕ್ಕೆ ಬಂದಂತಹ ಕುಟುಂಬ ಅವರದ್ದು. ಅಲ್ಲಿನ ನಂತರ ವಿದ್ಯಾರ್ಥಿಯಾದಂತಹ ಜೀವನದಲ್ಲಿ ಬಹಳ ನಾಚಿಕೆಯ ಸ್ವಭಾವದವರಾಗಿದ್ರಂತೆ. ಮತ್ತು ಸಿಖ್ ಸಮುದಾಯದವರು ಏನು ಕೂದಲನ್ನು ಕೂಡ ಕತ್ತರಿಸುವಂತಿಲ್ಲ, ಈ ರೀತಿಯಾದಂತಹ ಅವರ ಸಮುದಾಯದ ಆಚರಣೆಗಳಿದ್ದಾವೆ. ಇದರಿಂದಾಗಿ ಅವರು ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಒಂದ್ ಕಡೆಯಲ್ಲಿ ಸ್ನಾನ ಮಾಡ್ತಿದ್ರೆ ಮನಮೋಹನ್ ಸಿಂಗ್ ಅವರು ಸಪರೇಟ್ ಆಗಿ ಬಹಳ ದೂರದಲ್ಲೂ ಹೋಗಿ ಸ್ನಾನ ಮಾಡ್ತಾ ಇರ್ತಿದ್ರು. ಅಷ್ಟು ನಾಚಿಕೆಯ ಸ್ವಭಾವ, ತನ್ನ ಕೂದಲನ್ನ ಇವರೆಲ್ಲಿ ಗೇಲಿ ಮಾಡ್ತಾರೋ ಅನ್ನುವಂಥ ರೀತಿಯ ಸ್ವಭಾವ. ನಂತರ ಅವರು ಹಂತವಾಗಿ ಭಾರತದ ವಿವಿಧ ಸ್ತರಗಳಲ್ಲಿ ಅವರು ಕೆಲಸ ಮಾಡ್ಕೊಂಡು ಬಂದಂತವ್ರು. ಹೀಗಾಗಿ ಭಾರತದ ಆರ್ಥಿಕತೆಯ ಸ್ವರೂಪಗಳನ್ನ ಬಹಳ ಅದ್ಭುತವಾಗಿ ಅರ್ಥ ಮಾಡ್ಕೊಂಡಂತವ್ರು. ಮತ್ತು ಭಾರತದ ಆರ್ಥಿಕತೆಯನ್ನ ಅದರಲ್ಲಿರುವಂತಹ ವಿಶೇಷವಾಗಿ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ ಏನಿದೆ, ಇವರನ್ನ ಆರ್ಥಿಕ ಶಕ್ತಿಯಲ್ಲಿ, ಆರ್ಥಿಕ ಚಕ್ರ ತಿರುಗಿಸುವಂತಹ ವೇಳೆಯಲ್ಲಿ ಅವರನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಂತವರು ಡಾಕ್ಟರ್ ಮನಮೋಹನ್ ಸಿಂಗ್. ಮತ್ತು ಲೈಸೆನ್ಸ್ ರಾಜ್ ನಲ್ಲಿದ್ದಂತಹ ಭಾರತದ ಆರ್ಥಿಕ ವ್ಯವಸ್ಥೆ ಏನು ಅಲ್ಲಿ ಅದರಿಂದಾಗಿ ಬಹಳ ಕಂಟ್ರೋಲ್ ಅವುಗಳನ್ನ ತೆಗೆದು ಮುಕ್ತ ಆರ್ಥಿಕತೆಯ ಕಡೆಗೆ ಭಾರತವನ್ನ ತೆರೆದುಕೊಂಡಿದ್ದರಿಂದಾಗಿ ಇವತ್ತು
ಅಭಿವೃದ್ಧಿಯ ವೇಗ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಿಕ್ಕೋದಿಕ್ಕೆ ಅದರ ಒಂದು ಚಾಲನ ಶಕ್ತಿಯಾಗಿದ್ದಂತವರು ಡಾಕ್ಟರ್ ಮನಮೋಹನ್ ಸಿಂಗ್. ಅಷ್ಟೇ ಅಲ್ಲದೆ ಅವರ ವಿದೇಶಾಂಗ ಅವರ ಆಡಳಿತದ ಅವಧಿಯಲ್ಲಿನೇ ಈಗ ಬ್ರಿಕ್ಸ್ ನಂತಹ ಒಂದು 5 ದೇಶಗಳು ಒಗ್ಗೂಡಿರುವಂತಹ ಒಂದು ಶೃಂಗ ಸಭೆಗಳು ನಡೆಯೋದಕ್ಕೆ ಕಾರಣ ಆಗಿರುವಂತದ್ದು ಕೂಡ ಇಂಥದ್ದೊಂದು ಮಿತ್ರತ್ವವನ್ನ ಈ ದೇಶಗಳ ನಡುವೆ ಅಂದ್ರೆ ಆರ್ಥಿಕತೆಯಲ್ಲಿ ಪ್ರಗತಿ ಹೊಂದುತ್ತಾ ಇರುವಂತಹ ರಾಷ್ಟ್ರಗಳ ನಡುವೆ ಒಂದು ಬ್ರಿಕ್ಸ್ ಒಕ್ಕೂಟವನ್ನ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಮನಮೋಹನ್ ಸಿಂಗ್ ಅವರ ಕೊಡುಗೆ ಬಹಳ ಮಹತ್ವದ್ದಾಗಿತ್ತು, ಅವರ ನಿಲುವು ಕೂಡ ಬಹಳ ಮಹತ್ವದ್ದಾಗಿತ್ತು. ಹೀಗೆ ಅನೇಕ ವಿಚಾರಗಳಲ್ಲಿ ಮನಮೋಹನ್ ಸಿಂಗ್ ಅವರು ಭಾರತದ ರಾಜಕಾರಣ, ಭಾರತದ ಇತಿಹಾಸ ಅವರನ್ನ ನೆನಪು ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಬಹಳಷ್ಟು ಹೆಗ್ಗುರುತುಗಳನ್ನು ಬಿಟ್ಟು ಹೋದಂತಹ ವ್ಯಕ್ತಿತ್ವ ಡಾಕ್ಟರ್ ಮನಮೋಹನ್ ಸಿಂಗ್ ಅವರದ್ದು. ವಿಶೇಷವಾಗಿ ಭಾರತದ ಆರ್ಥಿಕತೆಯ ದೃಷ್ಟಿಯಿಂದ ಅವರನ್ನ ಭಾರತ ಇನ್ನೂ ಅನೇಕ ದಶಕಗಳ ಕಾಲವೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ನೆನಪು ಮಾಡಿಕೊಳ್ಳುವಂಥದ್ರಲ್ಲಿ ಯಾವುದೇ ರೀತಿಯಾದಂತಹ ಅತಿಶಯೋಕ್ತಿಗಳಿಲ್ಲ. ಅದು ನಿಶ್ಚಿತವಾಗಿ ಇರುವಂತದ್ದೇನೆ. ಇವತ್ತು ದೀರ್ಘಕಾಲದಿಂದ ಅವರಿಗೆ ಹುಷಾರಿರಲಿಲ್ಲ, ಏನು ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಹೀಗಾಗಿ ಇವತ್ತು ನಿಧನರಾಗಿದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್. ಧನುಶ್ರೀ, ಥ್ಯಾಂಕ್ ಯು ಹರಿಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಮನಮೋಹನ್ ಸಿಂಗ್ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಸಂತಾಪವನ್ನು ಸೂಚಿಸಿದ್ದಾರೆ. ಸಂತಾಪವನ್ನು ಸೂಚಿಸಿ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಆರ್ಥಿಕ ತಜ್ಞರಾಗಿದ್ದ ಸಿಂಗ್ ಅವರನ್ನ ಕಳೆದುಕೊಂಡಿದ್ದೇವೆ ಅಂತ ಅವರು ಟ್ವೀಟ್ನಲ್ಲಿ ಹೇಳಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಗಲಿಕೆ ಬಹಳ ಕಷ್ಟವಾಗ್ತಿದೆ. ಸಂತಾಪವನ್ನು ಸೂಚಿಸಿ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಇದಕ್ಕೆ ಉಸಿರಾಟದ ತೊಂದರೆಯಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಮುಖಂಡ ಆಗಿರುವಂತಹ BK ಹರಿಪ್ರಸಾದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನ ಹೊಂದಿದ್ದಾರೆ. ಈ ಕ್ಷಣದಲ್ಲಿ ಅವರನ್ನ ಸ್ಮರಿಸೋದಾದ್ರೆ ದೇಶದ ಒಬ್ಬ ಸರಳ ಸಜ್ಜನ ಮತ್ತು ವಿಶ್ವದಲ್ಲೇ ಹೆಸರುವಾಸಿಯಾಗಿದ್ದಂಥ ಜನಪ್ರಿಯ ಆರ್ಥಿಕ ತಜ್ಞರಾಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಳ್ಕೊಂಡಿರ್ತಕ್ಕಂಥದ್ದು ದೇಶಕ್ಕೆ ತುಂಬಲಾರದ ನಷ್ಟ. ಹಿಂದೆಯೂ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಈಗಿನ ಪ್ರಧಾನಮಂತ್ರಿಯವರೆಗೂ ಸಹ ಯಾವುದೇ ಪ್ರಧಾನಮಂತ್ರಿಗಳನ್ನು ಸಹ ಇವರ ಸರಳತೆಗೆ ಸಜ್ಜನಿಕೆಗೆ ಹೋಲಿಸಲಿಕ್ಕಾಗೋದಿಲ್ಲ. ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿದ್ದಾಗ ನಾನು ಸಹ ರಾಜ್ಯಸಭಾ ಸದಸ್ಯನಾಗಿದ್ದವನು. ಕಿಂಚಿತ್ತು ಅಹಂಕಾರ ಅಹಂ ಅನ್ನೋದು ಅವರಲ್ಲಿ ಇರಲಿಲ್ಲ. ಅವರ ಆರ್ಥಿಕ ತಜ್ಞರಾಗಿ ಯಾವುದೋ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಸಹಾಯ ಮಾಡ್ತಕ್ಕಂಥದ್ದಲ್ಲ. ಅವರು ಯಾವುದೇ ಒಂದು ತೀರ್ಮಾನ ತೆಗೆದುಕೊಂಡಾಗ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ಬಡವನಿಗೂ ಸಹ ಯಾವ ರೀತಿ ಸಹಾಯ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ರೆ ವಿನಃ ಅವರ ಏನು ಜ್ಞಾನ ಪಾಂಡಿತ್ಯ ಇತ್ತು ಅದನ್ನ ಸಂಪೂರ್ಣವಾಗಿ ದೇಶದ ಆರ್ಥಿಕ ಸ್ಥಿತಿಯನ್ನ ಸದೃಢಗೊಳಿಸಲು ಮತ್ತು ಜನಸಾಮಾನ್ಯರಿಗೆ ಅನುಕೂಲ ಕೊಡ್ತಕ್ಕಂಥ ಕೆಲಸ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ದೇಶಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವರನ್ನು ಕಳ್ಕೊಂಡಿರ್ತಕ್ಕಂಥದ್ದು ದೇಶಕ್ಕೆ ಮತ್ತು ಕಾಂಗ್ರೆಸ್ ಪರಿವಾರಕ್ಕೆ ವೈಯಕ್ತಿಕವಾಗಿ ನನಗೂ ಸಹ ಪರಿಚಯ ಇದ್ದಿದ್ದರಿಂದ ಇದು ತುಂಬಲಾರದ ನಷ್ಟ. ಅವರ ಕುಟುಂಬದವರಿಗೆ ದೇವರು ಶಕ್ತಿ ಧೈರ್ಯವನ್ನು ಕೊಡ್ಲಿ ಈ ನಷ್ಟವನ್ನ ತಡಿಕೊಳ್ಳಿಕ್ಕೆ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್, ಅವರು ತುಂಬಾ ಮೃದು ಸ್ವಭಾವದವರು, ಮಾತು ಕಡಿಮೆ. ನಿಮ್ದು ಮತ್ತು ಅವರ ಬಾಂಧವ್ಯ ಹೇಗಿತ್ತು? ನೀವು ಅವ್ರನ್ನ ಮೀಟ್ ಆದಂತಹ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಮಾತನಾಡ್ತಾ ಇದ್ರು ಅಂತ ಅದನ್ನ ನೆನಪು ಮಾಡೋದಾದ್ರೆ ಮೃದು ಸ್ವಭಾವದವರು ಮತ್ತು ಮಿತಭಾಷಿಗಳಾಗಿದ್ರು. ಮತ್ತೆ ವೈಚಾರಿಕ ವಿಚಾರಗಳು ಬಂದಾಗ ಮಾತ್ರ ಮಾತಾಡ್ತಾ ಇದ್ರೆ ವಿನಃ ವಿನಾಕಾರಣ ಯಾವುದೇ ವಿಚಾರವನ್ನ ಅವ್ರು ಮಾತನಾಡ್ತಾ ಇರ್ಲಿಲ್ಲ. ಅವ್ರು ಯಾವತ್ತೂ ಸಹ ಒಂದೇ ಒಂದು ತಮಗೆ ಹೇಳ್ತೀನಿ, ನಾನು ಅವ್ರಿಗೆ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ನಾನು ಅವ್ರನ್ನ ಬರಮಾಡ್ಕೊಳ್ಳೋದಿತ್ತು. ಬರ್ತೀನಿ ಅಂತ ಹೇಳಿ ಅವ್ರ ಕಡೆ ಕ್ಷಣದಲ್ಲಿ ಬರೋಕ್ಕಾಗೋದಿಲ್ಲ ಅಂದ್ರು. ನಾನು ಹೋಗಿ ಅವ್ರು ದೊಡ್ಡವರಲ್ಲ, ನಾನೇ ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ತಿದ್ದೆ. ಸರ್, ನಾನು ಅನೌನ್ಸ್ ಮಾಡ್ಬಿಟ್ಟಿದ್ದೀನಿ, ಬರ್ಲಿಲ್ಲ ಅಂದ್ರೆ ನನಗೆ ಬಹಳ ಆಭಾಸ ಅಂತ. ಹರಿಪ್ರಸಾದ್, ಬೆಂಗಳೂರಿಗೆ ಹೆಂಗಪ್ಪ ಬರೋದು ಅಂದ್ರು. ಸರ್, ಬೆಳಿಗ್ಗೆ ಫ್ಲೈಟ್ ಇದೆ, ಬೆಳಿಗ್ಗೆ ಬಂದು ಸಾಯಂಕಾಲ ಬಂದ್ಬಿಡಿ, ಬರ್ಬೋದು ವಾಪಸ್ಸು ಅಂದೆ. ಆ ಫ್ಲೈಟ್ ಟಿಕೆಟ್ ದುಡ್ಡು ಯಾರು ಕೊಡ್ತಾರಪ್ಪ ಅಂದ್ರು. ನಾನು ಹೇಳಿದೆ, ಸರ್ ನೀವು ಪಾರ್ಲಿಮೆಂಟ್ ಮೆಂಬರು,
ನಿಮ್ಗೆ 34 ಟಿಕೆಟ್ ವರ್ಷಕ್ಕೆ ಫ್ರೀಯಾಗಿ ಸಿಗುತ್ತೆ ಬನ್ನಿ ಅಂತ. ನೋಡಪ್ಪ ಹರಿಪ್ರಸಾದ್, ನಾನು ಪಾರ್ಲಿಮೆಂಟ್ ಟಿಕೆಟ್ ನ ಪಕ್ಷಕ್ಕೆ ಉಪಯೋಗಿಸೋದಿಲ್ಲ. ಪಕ್ಷದ ಕಾರ್ಯಕ್ರಮಕ್ಕೆ ಬರ್ಬೇಕಂದ್ರೆ ಪಕ್ಷ ಟಿಕೆಟ್ ಕೊಟ್ರೆ ಬರ್ತೀನಿ, ನನ್ನ ಕೈಲಿ ಬರಕ್ಕಾಗೋದಿಲ್ಲ ಅಂತ ಹೇಳಿದಂತ ದೊಡ್ಡ ಮನುಷ್ಯ ನಾನು ನನ್ನ ರಾಜಕೀಯ ಜೀವನದಲ್ಲಿ ಅಂತವ್ರನ್ನ ನೋಡೇ ಇಲ್ಲ. ಓಕೆ, ಧನ್ಯವಾದಗಳು ಬಿ ಕೆ ಹರಿಪ್ರಸಾದ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಉಸಿರಾಟದ ತೊಂದರೆಯಿಂದ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನರಾಗಿದ್ದಾರೆ. ಅವರ ಕೊನೆಯ ಫೋಟೋವನ್ನು ನೀವು ನೋಡ್ತಾ ಇರಬಹುದು. 92 ವರ್ಷ ಆಗಿತ್ತು. ವಯೋಸಹಜ ಕಾಯಿಲೆಗಳು ಕೂಡ ಇತ್ತು. ಬಹಳಷ್ಟು ದಿನಗಳಿಂದ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರಂತೆ. ಹೀಗಾಗಿ ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ. ಆದರೆ ಸಾವು ಬದುಕಿನ ನಡುವೆ ನಿರಂತರವಾಗಿ ಕೆಲ ಗಂಟೆಗಳ ಕಾಲ ಹೋರಾಟವನ್ನು ಮಾಡಿ ಇದೀಗ ಸೋತಿದ್ದಾರೆ. ಬೆಳಗಾವಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದರು. ಕಾಂಗ್ರೆಸ್ ಇದರಲ್ಲಿ ಸರ್ಕ್ಯೂಟ್ ಹೌಸ್ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀನಿ. ಅಲ್ಲಿ ಪ್ರೆಸ್ಗೆ ಡೀಟೇಲ್ ಹೇಳ್ತೀನಿ, ನೀವೆಲ್ಲ ಕೂಡಲೇ ಅಲ್ಲಿಗೆ ಬನ್ನಿ. ಬಟ್ ಒಂದು ವಿಚಾರ ಮಾತ್ರ ಏನಂತ ಅಂದರೆ, ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಿಗೆ ಗೌರವ ಸಲ್ಲಿಸಬೇಕಾಗಿದೆ. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮನ ನಾವು ನಡೆಸಲಿಕ್ಕೆ ಆಗ್ತಾ ಇಲ್ಲ. ಬೇರೆ ಏನೇನು ನಾವು ಕಾರ್ಯಕ್ರಮ ಯಾವ ರೀತಿ ಮುಂದಕ್ಕೆ ಏನು ಮಾಡ್ತೀವಿ ಅಂತ ನಾನು ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀನಿ, ಅಲ್ಲಿ ನಾನು ತಿಳಿಸ್ತೀನಿ. ಮನಮೋಹನ್ ಸಿಂಗ್ರನ್ನ ನಾವು ಕಳೆದುಕೊಂಡಿದ್ದೇವೆ. ಭಾರತ ನಿಜವಾಗಿಯೂ ಇವತ್ತು ಅವ್ರನ್ನ ಕಳೆದುಕೊಂಡು ಬಡವಾಗಿದೆ. ನಮ್ಮ ರಾಷ್ಟ್ರಕ್ಕೆ ಅವರ ಅಗಲುವಿಕೆಯ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ನಾಳಿನ ಕಾರ್ಯಕ್ರಮಗಳ ಬಗ್ಗೆ, ನಮ್ಮ ಪಕ್ಷದ ಎಲ್ಲ ಇತರ ಚಟುವಟಿಕೆಗಳ ಬಗ್ಗೆ ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಅಧ್ಯಕ್ಷರು ಬರ್ತಾ ಇದ್ದಾರೆ. ಆ ಕೆಲವೇ ನಿಮಿಷಗಳು ಬಂದ ಮೇಲೆ ಅವರು ಅಧಿಕೃತವಾಗಿ ಅದನ್ನ ಹೇಳ್ತೀನಿ. ಸುದ್ದಿ ಕೇಳಿ ನನಗೆ ಬಹಳ ದುಃಖ ಆಗ್ತಾ ಇದೆ. ನಾವು ಒಟ್ಟಿಗೆ ರಾಜ್ಯಸಭೆಯಲ್ಲಿ ಇದ್ವು. ಅವರು ಅದಕ್ಕಿಂತ ಮುಂಚೆ ಭಾಳ ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಿದರು. ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ನಮಗೆ ಲಿಬರಲೈಸೇಷನ್ ತಂದಿದ್ದವರು ನರಸಿಂಹರಾವ್ ಜೊತೆ ಸೇರಿ ಮನಮೋಹನ್ ಸಿಂಗ್ ಅವರು. ಅದಾದ ಮೇಲೆ 10 ವರ್ಷ ನಮ್ಮ UPA ಸರ್ಕಾರದ ಅವಧಿಯಲ್ಲಿ ಅವರು ನಮ್ಮ ರಾಜ್ಯದ ಪ್ರಧಾನಿಯಾಗಿ ನಮ್ಮ ದೇಶಕ್ಕೆ ಯಾರು ಕಂಡಿರೋಂಥ ಒಂದು ಆರ್ಥಿಕ ವ್ಯವಸ್ಥೆ ಬದಲಾವಣೆ ತಂದರು. ಆ 10 ವರ್ಷದಲ್ಲಿ ನಮಗೆ ಎಷ್ಟು ಡೆವಲಪ್ಮೆಂಟ್ ಆಯಿತು ಅದ್ರ ಬಗ್ಗೆ ನೋಡಿ ಯೋಚನೆ ಮಾಡಿ ನೀವು. ನಾವು ರೈಟ್ಸ್ ಬೇಸ್ಡ್ ಲೆಜಿಸ್ಲೇಷನ್ ಅಂತ ಮಾತಾಡ್ತೀವಿ. ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಎಂಪ್ಲಾಯ್ಮೆಂಟ್, ಈ ಥರ ಜನರಿಗೆ ಒಂದು ಎಂಪವರ್ಮೆಂಟ್ ಕೊಡೋಂಥ ರೈಟ್ಸ್ ಬೇಸ್. ನಾವು ಭಿಕ್ಷೆ ಕೊಡ್ತಾ ಇಲ್ಲ, ನಾವು ನಿಮಗೆ ಶಕ್ತಿ ಕೊಡ್ತಾ ಇದ್ದೀವಿ, ನಿಮ್ಮ ಹಕ್ಕಿದು ಅಂತ ಆ ಥರ ಒಂದು ಒಳ್ಳೊಳ್ಳೆ ಕಾನೂನುಗಳನ್ನು ತಂದರು. ಅದ್ರ ಮೇಲೆ ಅಷ್ಟು ಸಾಫ್ಟ್ ಮನುಷ್ಯ ಅಂತ ನಾವೆಲ್ಲ ಜ್ಞಾಪಕ ಇಟ್ಕೊಂಡಿದ್ದೀವಿ. ನಿಮ್ಮ ಮತ್ತೆ ಅವರ ನಡುವಿನ ಒಡನಾಟ ಒಂದು ನಿಮಿಷ ಅದಕ್ಕೂ ಬರ್ತೀನಿ. ಆದರೆ ಇಂಡೋ-US ನ್ಯೂಕ್ಲಿಯರ್ ಡೀಲ್ ಅದು ಸರ್ಕಾರ ಉಳಿದ್ರು ನಾನು ತಯಾರಿದ್ದೀನಿ ಅಂತ ತೋರಿಸಿ ಸರ್ಕಾರನ ಉಳಿಸಿದ್ರು. ಇಂಡೋ-US ನ್ಯೂಕ್ಲಿಯರ್ ಡೀಲ್ ಪ್ರಪಂಚದ ನ್ಯೂಕ್ಲಿಯರ್ ವ್ಯವಸ್ಥೆನೇ ಬದಲಾಯಿಸಿದ್ರು ನಮ್ಮ ದೇಶಕ್ಕೋಸ್ಕರ. ನಮ್ಮ ಇಬ್ಬರ ಸಂಬಂಧ, ನಾವು ಇಬ್ಬರೂ ಎಕಾನಮಿಸ್ಟು. ಸೊ ನನಗೆ ಭಾಳ ಪ್ರೀತಿಯಿಂದ ನನ್ನ ನೋಡ್ಕೋತಾ ಇದ್ರು. ನಾವು ಎಕನಾಮಿಕ್ಸ್ ಆರ್ಟಿಕಲ್ಸ್ ಬರೆದ್ರೆ ಒಂದು ರಿಪೋರ್ಟ್ ನಾವು ತಯಾರು ಮಾಡಿದ್ವು, ರಿಯಲ್ ಸ್ಟೇಟ್ ಆಫ್ ದ ಎಕಾನಮಿ ಅಂತ. ಅದು ಅವರೇ ಅದನ್ನು ಬಿಡುಗಡೆ ಮಾಡಿದ್ರು. ನಮಗೆ ಭಾಳ ವರ್ಷದಿಂದ ನಮಗೆ ಗೈಡೆನ್ಸ್ ಕೊಟ್ಟು, ನಮಗೆ ನಿಜವಾಗ್ಲೂ ಒಳ್ಳೆ ಆತ್ಮೀಯತೆಯಿಂದ ನಮಗೆ ಬೆಂಬಲ ಕೊಟ್ಟು ಬೆಳೆಸಿದ್ದಾರೆ. ತುಂಬ ಮೆಮೊರಬಲ್ ಇನ್ಸಿಡೆಂಟು ಮನಮೋಹನ್ ಸಿಂಗ್ ಮತ್ತು ನಿಮ್ಮ ನಡುವಿನ ಒಡನಾಟದಲ್ಲಿ ನೆನಪಿಸ್ಕೊಳೋದಾದ್ರೆ ಅದೇ ನಾವು ಅವ್ರಿಗೆ ಇದು ರಿಯಲ್ ಸ್ಟೇಟ್ ಆಫ್ ದ ಇದು ನಮ್ಮ ಮೋದಿ ಸರ್ಕಾರದ ಅವಧಿಯಲ್ಲಿ ಎಕಾನಮಿ ಸರಿಯಾಗಿ ನಡೀತಾ ಇಲ್ಲ. ಅದ್ರ ಬಗ್ಗೆ ನಾನು AICC ರಿಸರ್ಚ್ ಡಿಪಾರ್ಟ್ಮೆಂಟ್ ಚೇರ್ಮನ್ನು, ಅವಾಗ MP ಆಗಿದ್ದೆ. ಅವ್ರ ಜೊತೆ ನಾವೆಲ್ಲ ಒಟ್ಟಿಗೆ ರಾಜ್ಯಸಭೆಯಲ್ಲಿದ್ವು.
ಇದ್ರ ಬಗ್ಗೆ ಒಂದು ರಿಪೋರ್ಟ್ ಬರೀಬೇಕು ಅಂತ ನಾನು ಅವ್ರ ಜೊತೆ ಚರ್ಚೆ ಮಾಡೋಕ್ಕೆ ಹೋದಾಗ ಖಂಡಿತ ಅದಾದಮೇಲೆ ಅವರು ಭಾಷಣದಲ್ಲಿ ಪ್ರತಿಯೊಂದು ಪಕ್ಷ ಯಾರು ಅಪೋಸಿಷನಲ್ಲಿ ಇರ್ತಾರೆ ಈ ಥರ ಬರೀಬೇಕು ಅಂತ ಅಂದ್ಬಿಟ್ಟು ನಮಗೆ ಹೊಗಳಿ ಒಂದು ಬಹಳ ಬೆನ್ನಟ್ಟಿ ಆ ಪುಸ್ತಕವನ್ನು ಬಿಡುಗಡೆ ಮಾಡಿ ಭಾಳ ಪ್ರೋತ್ಸಾಹ ಕೊಟ್ಟಿದ್ರು. ಇವತ್ತಿನ ಇದರಲ್ಲಿ ಅವರು ಇನ್ನಿಲ್ಲ, ನಿಮ್ಮ ಒಡನಾಡಿಯಾಗಿದ್ದಂಥ ಮನಮೋಹನ್ ಸಿಂಗ್ ಇನ್ನಿಲ್ಲ, ಯಾವ ರೀತಿಯಾಗಿ ಅವ್ರನ್ನ ಸ್ಮರಿಸ್ಕೊತೀರಾ? ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಆಧುನಿಕ ಅಡಿಪಾಯ ಯಾರಾದರೂ ಕೊಟ್ಟಿದ್ರು ಅಂತಂದರೆ ಅವರು ಡಾಕ್ಟರ್ ಮನಮೋಹನ್ ಸಿಂಗ್. ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ. ಸೊ ಇದಿಷ್ಟು ಮನಮೋಹನ್ ಸಿಂಗ್ ಅವರವರ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹುಟ್ಟಿದ್ದು ಪಾಕಿಸ್ತಾನದಲ್ಲಿ. ಪ್ರಸ್ತುತ ಪಾಕಿಸ್ತಾನದಲ್ಲಿರುವಂತಹ ಗಹ್ನಲ್ಲಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಜನನ ಆಗುತ್ತೆ. ಸೆಪ್ಟೆಂಬರ್ 26, 1932ರಲ್ಲಿ ಇವರ ಜನನ ಆಗಿರುವಂಥದ್ದು. ತಂದೆ ಹೆಸರು ಗುರುಮುಖ್ ಸಿಂಗ್, ತಾಯಿ ಅಮೃತ್ ಕೌರ್ ಆಗಿರುತ್ತಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ VR ಸುದರ್ಶನ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರಮ್ಮ. ಸರ್, ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನಿಲ್ಲ. ಅವರ ಒಂದು ಸಾಧನೆಯನ್ನ ಈ ಕ್ಷಣದಲ್ಲಿ ಮೆಲುಕು ಹಾಕೋದಾದ್ರೆ ಏನ್ ಹೇಳ್ತೀರಾ ಅಂತ? ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಗೌರವಪೂರ್ವಕವಾದಂತಹ ನಮನಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಶಾಂತಿಯನ್ನ ಸಿಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಮತ್ತೆ ಅವರ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಇಡೀ ದೇಶ ಇತಿಹಾಸದ ಎಲ್ಲ ಕಾಲಕ್ಕೂ ಕೂಡ ಅವರನ್ನ ನೆನಪು ಮಾಡ್ಕೋಬೇಕಾಗುತ್ತೆ. ಭಾರತದ ಪ್ರಗತಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಆರ್ಥಿಕ ಸುಧಾರಣೆಗಳನ್ನ ಜಾರಿಗೆ ತಂದಂತದ್ದು ಒಂದು ರೀತಿ ಅದು ಆರ್ಥಿಕ ಕ್ರಾಂತಿ ಕೂಡ. ಅದು ಬಹಳ ದೊಡ್ಡ ಸುಧಾರಣೆ ಬದಲಾವಣೆಗಳನ್ನ ತಂದಂತ ಒಬ್ಬ ನೇತಾರ. ದೂರದೃಷ್ಟಿಯಿಂದ ಅತ್ಯಂತ ಪ್ರಾಮಾಣಿಕವಾದಂತ, ಪಾರದರ್ಶಕವಾಗಿ ತಮಗೆ ಬಂದಂತ ಜವಾಬ್ದಾರಿಗಳನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ. ದೇಶದ ಸಂಕಷ್ಟದ ಸಂದರ್ಭದಲ್ಲಿ ಆ ಸಂಕಷ್ಟದಿಂದ ಪಾರ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಅವರು ಪ್ರಾಮಾಣಿಕವಾಗಿ ಅವರು ಮಾಡಿದ್ದಾರೆ. ಅದರ ಪರಿಣಾಮ ಇವತ್ತು ಇಷ್ಟೊಂದು ದೊಡ್ಡ ಸುಧಾರಣೆಗಳನ್ನ ಈ ದೇಶದಲ್ಲಿ ನಾವು ನೋಡೋದಕ್ಕೆ ಆರ್ಥಿಕವಾಗಿ ಸಾಧ್ಯ ಆಗಿದೆ. ಮತ್ತೆ ಪ್ರಧಾನಮಂತ್ರಿಗಳಾಗಿ, ಪ್ರಚಾರಕ್ಕಾಗಿ ಅವರು ಪ್ರಧಾನಮಂತ್ರಿಗಳಾಗಿ ಕೆಲಸವನ್ನ ಮಾಡಲಿಲ್ಲ. ಜನರ ಬದುಕನ್ನ ಸುಧಾರಣೆ ಮಾಡ್ಲಿಕ್ಕೋಸ್ಕರ ಏನೆಲ್ಲ ಕಾರ್ಯಕ್ರಮಗಳ ಅಗತ್ಯ ಇದೆ, ಅದು ಸಂವಿಧಾನದ ಆಶಯಗಳನ್ನ ಒಳಗೊಂಡಂತೆ ಆ ಹಿನ್ನೆಲೆಯಲ್ಲಿ ತಂದಂತ ಕಾರ್ಯಕ್ರಮಗಳಿದ್ದಾವಲ್ಲ. ಈಗ ರೈಟ್ ಟು ಎಜುಕೇಶನ್, ಫುಡ್ ಸೆಕ್ಯೂರಿಟಿ ಆಕ್ಟ್, ಆಮೇಲೆ ಗ್ರಾಮೀಣ ಪ್ರದೇಶದ ಜನರಿಗೆ ಮಹಾತ್ಮ ಗಾಂಧಿ ಅವರ ಹೆಸರಿನಲ್ಲಿ ತಂದಂತ ಕಾರ್ಯಕ್ರಮ, ನರೇಗಾ ಕಾರ್ಯಕ್ರಮ, ಈ ರೀತಿಯ ಕಾರ್ಯಕ್ರಮಗಳನ್ನ ಅವರು ದೇಶದ ಪ್ರಧಾನಮಂತ್ರಿಗಳಾಗಿ ಕಾರ್ಯಕ್ರಮಗಳನ್ನ, ಕಾನೂನುಗಳನ್ನ ಜಾರಿಗೆ ತಂದಂತವರು. ಹಾಗಾಗಿ ಇಡೀ ದೇಶ ಅವರಿಗೆ ಗೌರವಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸಬೇಕಾಗತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರ್, ನೀವು ಕೂಡ ಹಲವಾರು ಬಾರಿ ಅವ್ರನ್ನ ಮೀಟ್ ಮಾಡಿರ್ತೀರಾ. ಅವ್ರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವಗಳು ಹೇಗಿತ್ತು ಅಂತ, ಯಾವ ರೀತಿ ಮಾತನಾಡ್ತಾ ಇದ್ರು? ನಾನು ಅವ್ರನ್ನ ಮೊದಲು ಭೇಟಿಯಾಗಿದ್ದು ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಂದರ್ಭದಲ್ಲಿ. ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೂಡ ವಿಷಯಾಧಾರಿತವಾಗಿ ಕೂಡ ಅವರು ವಿಷಯಗಳನ್ನ ಮಂಡನೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ನಾನೊಬ್ಬ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದಂತ ಒಂದು ಸಂದರ್ಭದಲ್ಲಿ ಅವರನ್ನ ಭೇಟಿ ಮಾಡಿ ಸಾಕಷ್ಟು ವಿಷಯಗಳನ್ನ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದೆ. ಮತ್ತೆ ಅವರಿಂದ ಮಾರ್ಗದರ್ಶನವನ್ನು ಕೂಡ ನಾವು ತಗೊಂಡಿದ್ದೇವೆ. ಮತ್ತೆ ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನಾನು ಸಭಾಪತಿಯಾಗಿ ಅವರನ್ನ ಭೇಟಿ ಮಾಡಿದ್ದೆ. ನಾನು ಸಭಾಪತಿ, ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿ 2004 ಮತ್ತೆ 2006ವರೆಗೂ ಸಭಾಪತಿ ಇದ್ದಾಗ, ಸೊ ಪ್ರಾರಂಭದ ದಿನಗಳಲ್ಲಿ ಅವರಲ್ಲಿ ನಾನು ಭೇಟಿಯನ್ನ ಮಾಡಿ ರಾಜ್ಯದ ಆಗುಹೋಗುಗಳ ಬಗ್ಗೆ ಮತ್ತು ರಾಜ್ಯಕ್ಕೆ ಆಗ್ಬೇಕಾಗಿರತಕ್ಕಂತ ಅನುಕೂಲಗಳ ಬಗ್ಗೆನೂ ಕೂಡ ನಾನು ಪತ್ರವನ್ನು ಕೊಟ್ಟು ಅವರಿಗೆ ಮನವಿಯನ್ನು ಮಾಡ್ಕೊಂಡು ಬಂದಿದ್ದೆ. ಸೊ ಆ ಸಂದರ್ಭದಲ್ಲೂ ಕೂಡ ಅತ್ಯಂತ ಸರಳವಾಗಿ, ಬಹಳ ದೊಡ್ಡ ವಿದ್ಯಾವಂತರಿದ್ದಾರೆ ಅವರು, ಅಪಾರವಾದಂತ ಜ್ಞಾನ ಅವರಿಗಿತ್ತು ಅವರಿಗೆ. ಸೊ ಹಾಗಾಗಿ ಅದೆಲ್ಲವನ್ನು ಕೂಡ ನನಗೆ ನೆನಪನ್ನ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದು ವಿಚಾರ, ಇವರು ಗಾಂಧಿ ಕುಟುಂಬಕ್ಕೆ ಬಹಳ ಅತ್ಯಾಪ್ತರು. ಸೋನಿಯಾ ಗಾಂಧಿ ಅವರಿಗೆ ನಿಜಕ್ಕೂ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಅನ್ಬಹುದು.
ಸದ್ಯಕ್ಕೆ ಅವರ ಒಂದು ಗಾಂಧಿ ಕುಟುಂಬದ ಜೊತೆ ಇದ್ದಂತಹ ಬಾಂಧವ್ಯವನ್ನ ಮೆಲುಕು ಹಾಕುವುದಾದ್ರೆ ಸರ್? ಅವರಿಗೆ ಒಂದು ವಿಶ್ವಾಸ, ಯಾವಾಗಲೂ ಕೂಡ ಒಂದು ವಿಶ್ವಾಸ, ನಂಬಿಕೆ ಬಹಳ ದೊಡ್ಡದು. ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ ವಿಶ್ವಾಸ ಮತ್ತು ನಂಬಿಕೆ ಇದ್ದಾಗ ಮಾತ್ರ ನಾವು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಆ ವಿಶ್ವಾಸ ಮತ್ತು ನಂಬಿಕೆಗೆ ಎಂದೂ ಕೂಡ ಚ್ಯುತಿ ಬರದೇ ಇರ್ತಕ್ಕಂಥ ರೀತಿನಲ್ಲಿ, ದೇಶದ ಹಿತಕ್ಕೆ ಮಾರಕ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ, ದೇಶದ ಪ್ರಗತಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಮನಮೋಹನ್ ಸಿಂಗ್ ಅವರು ಕೆಲಸ ಮಾಡಿದ್ರು ಅನ್ನೋಂಥದ್ದನ್ನು ಕೂಡ ಆ ದೇಶದ ಮಹತ್ವವನ್ನು ಹೆಚ್ಚು ಮಾಡಿದ್ರು. ಇಡೀ ಅಂತಾರಾಷ್ಟ್ರೀಯ ಹಂತದಲ್ಲಿ ದೇಶದ ಮಹತ್ವವನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ಆರ್ಥಿಕ ಸುಧಾರಣೆಗಳು, ಆರ್ಥಿಕ ಬದಲಾವಣೆಗಳು, ಆರ್ಥಿಕ ಕ್ರಾಂತಿಗಳ ಮುಖಾಂತರ ಅವರು ತಂದಂತದ್ದು. ಹಾಗಾಗಿ ಈ ಕಾಂಗ್ರೆಸ್ಸಿಗರಷ್ಟೇ ಹೆಮ್ಮೆ ಪಡ್ತಕ್ಕಂಥದ್ದಲ್ಲ, ಇಡೀ ಎಲ್ಲ ಭಾರತೀಯರು ಕೂಡ ಅದರ ಬಗ್ಗೆ ಖಂಡಿತವಾಗ್ಲೂ ಕೂಡ ಹೆಮ್ಮೆ ಪಡಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಧನ್ಯವಾದಗಳು VR ಸುದರ್ಶನ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಈಗಾಗಲೇ ನೋಡಬಹುದು BK ಹರಿಪ್ರಸಾದ್ ಅವರು ಕೂಡ ನಮ್ಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಕ್ಷಣಗಳನ್ನ ಅವರು ಮೆಲುಕು ಹಾಕ್ತಾರೆ. ಒಂದ್ಸರ್ತಿ ಮನಮೋಹನ್ ಸಿಂಗ್ ಅವರನ್ನ ಕರ್ನಾಟಕಕ್ಕೆ ಕರೆಸ್ತಾರಂತೆ. ಯಾವುದೋ ಒಂದು ಕಾರ್ಯಕ್ರಮ ಇದೆ ಸರ್, ನಿಮ್ಮನ್ನ ಗೆಸ್ಟ್ ಆಗಿ ನಾನು ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಣ ಮಾಡಿದ್ದೀನಿ, ನೀವು ಬರಲೇಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಒಂದು ದಿನ ಕರೆ ಮಾಡಿ ಹೇಳ್ತಾರಂತ, ನನಗೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕಾಗೋದಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರು ಹೇಳ್ತಾರಂತೆ, ಸರ್ ನಿಮ್ಮ ಹೆಸರನ್ನು ನಾನು ಪ್ರಿಂಟ್ ಮಾಡಿ ಆಗ್ಬಿಟ್ಟಿದೆ, ನೀವೇ ಮೇನ್ ಗೆಸ್ಟ್ ಅಂತ ನಾನು ಹೇಳಿಬಿಟ್ಟಿದ್ದೀನಿ, ನನಗೇನು ಮಾಡೋಕ್ಕಾಗಲ್ಲ, ನೀವು ದಯವಿಟ್ಟು ಬಂದ್ಬಿಡಿ ಅಂತ ಹೇಳಿರ್ತಾರಂತೆ. ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವ್ರು ಕೇಳ್ತಾರಂತೆ, ನಾನು ಹೇಗಪ್ಪ ಬರಲಿ, ಒಂದು ದಿನದೊಳಗಡೆ ಬಂದು ಹೇಗೆ ಹೋಗಲಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ, ಬನ್ನಿ ಸರ್ ಬೆಳಗ್ಗೆ ಫ್ಲೈಟ್ ಇರುತ್ತೆ, ಸಂಜೆ ಅಷ್ಟೊತ್ತಿಗೆ ಫ್ಲೈಟಲ್ಲಿ ಹೋಗ್ಬಿಡಿ ಅಂತ ಹೇಳ್ತಾರಂತೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಕೇಳಿದ ಒಂದು ಮಾತು, ದುಡ್ಡು ಯಾರು ಕೊಡ್ತಾರೆ ನನಗೆ ಅಂತ. ಆವಾಗ ಇವರೆಲ್ಲ ಹೇಳ್ತಾರಂತೆ, ಸರ್ ನಿಮಗೆ ಟಿಕೆಟ್ ಕೊಡುತ್ತಲ್ವ ಗೌರ್ಮೆಂಟ್ ಕಡೆಯಿಂದನೇ 32 ಟಿಕೆಟ್ ಅವೈಲೇಬಲ್ ಇರುತ್ತೆ ವರ್ಷಕ್ಕೆ, ಅದ್ರ ಮೂಲಕ ನೀವು ಬರ್ಬೋದಲ್ವ ಅಂತ ಕೇಳಿದಂತಹ ಸಂದರ್ಭದಲ್ಲಿ, ಇಲ್ಲ ಖಂಡಿತ ಆಗೋದಿಲ್ಲ, ನಾನು ಸರ್ಕಾರದಿಂದ ಕೊಟ್ಟಿರುವಂಥದ್ದು ಯಾವುದೇ ಒಂದು ಬೆನಿಫಿಟ್ಸ್ಗಳನ್ನು ಯೂಸ್ ಮಾಡೋದಿಲ್ಲ, ನನ್ನ ಪರ್ಸ್ನಲ್ ಲೈಫ್ಗಾಗಲಿ ಅಥವಾ ನನ್ನ ಪಕ್ಷದ ಕೆಲಸಕ್ಕಾಗಲಿ, ವೈಯಕ್ತಿಕ ಜೀವನಕ್ಕೆ ಅಥವಾ ಪಕ್ಷದ ಒಂದು ಕೆಲಸಕ್ಕಾಗಿ ಸರ್ಕಾರದಿಂದ ಕೊಟ್ಟಿರುವಂತಹ ಯಾವುದೇ ಒಂದು ಬೆನಿಫಿಟ್ಸ್ಗಳನ್ನು ಮಿಸ್ಯೂಸ್ ಮಾಡಿರಲಿಲ್ಲ. ಇವರು ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಂಥವ್ರು ಇವರು. ಸದ್ಯಕ್ಕೆ ನಮ್ಮ ನಗಲಿ ಬಾರದ ಊರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹಣಕಾಸು ಸಚಿವ RBI ಗವರ್ನರ್ ಆಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿಯ ಹುದ್ದೆಯನ್ನು ಅಲಂಕರಿಸೋ ಮೊದಲು ಬಹಳಷ್ಟು ಅಧಿಕಾರಿಗಳ ಹುದ್ದೆಯನ್ನು ಅಲಂಕಾರವನ್ನು ಮಾಡಿರುವಂಥವ್ರು ಇವರು. ಪ್ರಸ್ತುತ ಪಾಕಿಸ್ತಾನದ ಘೂನಲ್ಲಿ ಜನನ ಆಗುತ್ತೆ ಸೆಪ್ಟೆಂಬರ್ 26, 1932ರಲ್ಲಿ. ದೇಶ ಕಂಡಂತಹ ಅತ್ಯದ್ಭುತ ಮಾಜಿ ಪ್ರಧಾನಿಯಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಜನನ ಆಗುತ್ತೆ. ಗುರುಮುಖ್ ಸಿಂಗ್, ಅಮೃತ್ ಕೌರ್ ದಂಪತಿಗೆ ಹುಟ್ಟಿದಂತಹ ಮಗುವೆ ಮನಮೋಹನ್ ಸಿಂಗ್ ಅವರು. ಬಹಳಷ್ಟು ಮೃದು ಸ್ವಭಾವದವರು, ತುಂಬಾ ನಾಚಿಕೆ ಉಳ್ಳಂತಹ ವ್ಯಕ್ತಿಯವರಾಗಿದ್ರಂತೆ ಇವರು ಕೂಡ. ಇವರಿಗೆ 3 ಜನ ಮಕ್ಕಳು, ಉಪಿಂದರ್, ದಮನ್ ಮತ್ತು ಅಮೃತ್. ಗುರುಶರಣ್ ಕೌರ್ ಇವರ ಧರ್ಮಪತ್ನಿ. ಸದ್ಯಕ್ಕೆ ಇವರನ್ನೆಲ್ಲ ಅಗಲಿ ಬಾರದೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ದೇಶ ವಿಭಜನೆಯ ವೇಳೆ ಭಾರತಕ್ಕೆ ಸಿಂಗ್ ಕುಟುಂಬ ಬರುತ್ತೆ. ಪಾಕಿಸ್ತಾನದಲ್ಲಿ ಜನನ ಆಗುತ್ತಲ್ಲ, ಅದಾದಮೇಲೆ ಪಾಕಿಸ್ತಾನ ಭಾರತ ವಿಭಜನೆ ಆಗುತ್ತೆ. ಅದಾದಮೇಲೆ ಭಾರತಕ್ಕೆ ಬರ್ತಾರೆ. ಅಮೃತ್ಸರದ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡೀತಾರೆ. ಪಂಜಾಬ್ನ ವಿವಿಯಿಂದ ಅರ್ಥಶಾಸ್ತ್ರದಲ್ಲಿ BA, MA ಪದವಿಯನ್ನು ಪಡೀತಾರೆ. ಅದಾದಮೇಲೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ಪದವಿಯನ್ನು ಪಡೀತಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ಪೀಕರ್ ಆಗಿರುವಂತಹ UT ಖಾದರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಶಾಕಿಂಗ್ ನ್ಯೂಸ್, ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇನ್ನಿಲ್ಲ. ಅವ್ರ ಜೊತೆ ಕಳೆದಂತಹ ಕ್ಷಣಗಳು, ಅವರು ಮಾಡಿರುವಂತಹ ಸಾಧನೆಯನ್ನ ಈ ಕ್ಷಣದಲ್ಲಿ ನಾವು ನೆನಪು ಮಾಡೋದಾದ್ರೆ, ನವಭಾರತದ ಚಾಣಕ್ಯ ಇವತ್ತು ಅಸ್ತವ್ಯಸ್ತರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ನವಭಾರತಕ್ಕೆ ಒಂದು ಆರ್ಥಿಕದ ಒಂದು ಅರ್ಥಶಾಸ್ತ್ರ ಬರೆದವರು ಅದು ಮನಮೋಹನ್ ಸಿಂಗ್ ಅವರು. ಇವತ್ತು ಪ್ರತಿಯೊಂದು ಭಾರತ ದೇಶದ ಪ್ರತಿಯೊಬ್ಬರ ಮನೆಯಲ್ಲಿ ಆರ್ಥಿಕ ವ್ಯವಸ್ಥೆಯ ಒಂದು ಅವಕಾಶವಿದ್ದಲ್ಲಿ ಅದು ಅವ್ರು ಹಾಕಿದಂತ ದೂರದೃಷ್ಟಿಯ ಕಾರ್ಯಕ್ರಮಗಳು.
ಇವತ್ತು ಒಂದು ಕಾಲದಲ್ಲಿ ಅವರು ಅಧಿಕಾರ ಸ್ವೀಕರಿಸುವ ಮುಂಚೆ ಭಾರತ ದೇಶದ ಬಂಗಾರವನ್ನು ಅಡವಿಟ್ಟು ವಿಶ್ವದಲ್ಲಿ ಲೋನ್ ಪಡೆಯುವಂತ ಪರಿಸ್ಥಿತಿ ಇತ್ತು. ಅವರು ಅಧಿಕಾರ ವಹಿಸಿಕೊಂಡ ನಂತರ ಇವತ್ತು ದೂರದೃಷ್ಟಿತ್ವದ ಆರ್ಥಿಕ ನೀತಿಯಿಂದ ವಿದೇಶದಲ್ಲಿದ್ದಂತ ಎಲ್ಲ ಬಂಗಾರವನ್ನು ಅಡವಿಟ್ಟ ಬಂಗಾರ ಬಿಡುಗಡೆಗೊಳಿಸಿ ನಮ್ಗೆ ಇಡೀ ವಿಶ್ವದಲ್ಲೇ ಆರ್ಥಿಕ ವ್ಯವಸ್ಥೆ ಕೀರ್ತಿ ಅಂತಂದ್ರು. ಅಮೆರಿಕದಂತ ದೇಶ ಬ್ಯಾಂಕ್ ಇವತ್ತು ನಷ್ಟಗೊಳಪಟ್ಟು ಆರ್ಥಿಕ ವ್ಯವಸ್ಥೆಯಲ್ಲಿ ತಲ್ಲಣವಲ್ಲಣ ಆಯ್ತು. ಅದು ಮನಮೋಹನ್ ಸಿಂಗ್ ಕಾಲದಲ್ಲಿ ಬಹುತೇಕ ಸುದೃಢವಾಗಿ ವಿಶ್ವದಲ್ಲಿ ಎಲ್ಲಾ ಕಡೆ ಕೆಳಗಾದ್ರೂ ಕೂಡ ಭಾರತದ ಆರ್ಥಿಕ ವ್ಯವಸ್ಥೆ ಅಷ್ಟು ಸದೃಢವಾಗಿ ನಿಂತಿತ್ತು. ಅದಲ್ಲದೆ ಹಲವಾರು ಯೋಜನೆಗಳು ಇವತ್ತು ನ್ಯೂಕ್ಲಿಯರ್ ಟ್ರೀಟಿಯನ್ನು ಕೂಡ ಫುಲ್ ಆಗಿ ಸಂಪೂರ್ಣವಾದ ಇವತ್ತು ಬಹುಮತ ಇಲ್ಲದಿದ್ರು ಕೂಡ ತನ್ನ ಅಧಿಕಾರ ಓದುವ ಚಿಂತೆ ಎಲ್ಲ ಭವಿಷ್ಯದ ಭಾರತಕ್ಕೆ ಬೇಕಂತೇಳಿ ನ್ಯೂಕ್ಲಿಯರ್ ಟ್ರೀಟಿಯನ್ನು ತಂದು ಒಂದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿ ಈ ದೇಶಕ್ಕೆ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ಕೊಟ್ಟಿರ್ತಾರೆ. ಅದಕ್ಕಂತ ದೊಡ್ಡ ಮಟ್ಟದ ಆರ್ಥಿಕ ತಜ್ಞ ದೂರದೃಷ್ಟಿತ್ವದ ಒಂದು ನಾಯಕತ್ವ ಅಷ್ಟು ಅಲ್ಲದೆ ಎಷ್ಟೇ ದೊಡ್ಡ ಸ್ಥಾನಕ್ಕೋದು ಕೂಡ ಯಾವುದೊಂದು ಅಹಂಕಾರವಿಲ್ಲದೆ ಅತ್ಯಂತ ಸರಳತೆಯಿಂದ ಅತ್ಯಂತ ಸೌಮ್ಯತೆಯಿಂದ ಕಡಿಮೆ ಮಾತಾಡಿ ಹೆಚ್ಚಿನ ಕೆಲಸ ಮಾಡಿಕೊಂಡು ವಿಶ್ವದಲ್ಲೇ ಅತ್ಯಂತ ಗೌರವ ಪಡೆದಂತ ಒಂದು ವ್ಯಕ್ತಿತ್ವ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಅವರ ಅಗಲಿಕೆಯು ಬಹುಶಃ ನಮ್ಗೆ ಅತ್ಯಂತ ಒಂದು ತುಂಬಾ ನಷ್ಟವಾಗಿದೆ. ಹೌದು, ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ ಅವರೆಲ್ಲ ಮಾತು ಈಗಲೂ ಎಲ್ಲರಿಗೂ ಕೂಡ ನೋಡ್ತೇವೆ. ಹಿಸ್ಟಾರಿಕಲ್ ಇಟ್ ಈಸ್ ಅ ಮಿಸ್ಟೇಕ್ ಅಂಡ್ ಆರ್ಗನೈಸ್ಡ್ ಲೂಟ್ ಅಂತೇಳಿ ಅವತ್ತು ಆ ದಿವಸವೇ ಅವ್ರು ಹೇಳಿದ ಮಾತಿದ್ರೆ ಅವ್ರ ಅನುಭವ ಎಷ್ಟಿದೆ ಅಂತ ಒಂದೆರಡು ವಾಕ್ಯದ ನಮ್ಗೆ ಇವತ್ತು ನಮ್ಗೆ ಅದು ಅರ್ಥವಾಗ್ತದೆ. ಅಂತ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ಮತ್ತು ಅವರ ಸರಳ ಸಜ್ಜನಿಕೆ ಅವರೊಂದು ವ್ಯಕ್ತಿತ್ವ ಎಲ್ಲ ಯುವ ರಾಜಕಾರಣಿಗಳಿಗೆ ಯುವಕರಿಗೆ ಈ ದೇಶದ ವಿದ್ಯಾರ್ಥಿ ಒಂದು ಮಾದರಿ ಆಗಬೇಕು. ಅವರ ಆತ್ಮಕ್ಕೆ ಶಾಂತಿ ಶಿಕ್ಷಣ ಕೋರ್ತೇನೆ. ಅವರ ಕುಟುಂಬಸ್ಥರಿಗೆ ಅಭಿಮಾನಿ ವರ್ಗದವರಿಗೆ ಅವರ ಅಗಲಿಕೆ ನೋವಂತ ಶಕ್ತಿಯ ಪರಮಾತ್ಮ ಕೊಡ್ಲಿಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್, ಈಗ ಬೆಳಗಾವಿಯಲ್ಲಿ ಇದ್ದೀರಾ, ನಾಳೆ ಎಲ್ಲ ಕಾಂಗ್ರೆಸ್ ನಾಯಕರು ಅಲ್ಲಿಗೆ ಹೋಗ್ತೀರಾ, ನೀವು ಹೋಗ್ತೀರಾ ಅವ್ರ ಜೊತೆ ದೆಹಲಿಗೆ ಅಂತ? ಹೌದು, ಈಗ ನಮ್ಮ ವಿಧಾನಸೌಧದಲ್ಲಿ ಇದ್ದಂತಹ ಗಾಂಧಿ ಅನಾವರಣ ಮುಂದೂಡಲಾಗಿದೆ, ಅಧಿವೇಶನ ರದ್ದುಪಡಿಸಲಾಗಿದೆ. ಅದು ಈಗಾಗಲೇ ಪಕ್ಷದ ಅಧ್ಯಕ್ಷರ ಡಿ.ಕೆ. ಶಿವಕುಮಾರ್ ನಮಗೆ ಫೋನ್ ಮುಖಾಂತರ ತಿಳಿಸಿದ್ದಾರೆ. ಓಕೆ, ಧನ್ಯವಾದಗಳು ಯು ಟಿ ಖಾದರ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನ ಹಿನ್ನೆಲೆ ನಾಳೆ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ರಜೆಯನ್ನ ಘೋಷಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿರುವಂಥದ್ದು. ನಾಳೆ ನಮ್ಮ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನ ಹಿನ್ನೆಲೆಯಲ್ಲಿ ಎಲ್ಲ ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದೆ ರಾಜ್ಯ ಸರ್ಕಾರ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಆಗಿರಬಹುದು, ಘಟಾನುಘಟಿ ನಾಯಕರೆಲ್ಲರೂ ಕೂಡ ಸಂತಾಪ ಸೂಚಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪ ಸೂಚಿಸಿದ್ರು. ಒಂದಷ್ಟು ನಾಯಕರು ಟ್ವೀಟ್ ಮಾಡ್ತಾ ಇದ್ದಾರೆ. ಬಿ.ವೈ. ವಿಜಯೇಂದ್ರ ಕೂಡ ಟ್ವೀಟ್ ಮಾಡಿ ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ. ಕೆಲವೇ ಕ್ಷಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರೆಸ್ ಮೀಟಲ್ಲಿ ಮಾತನಾಡಲಿದ್ದಾರೆ. ಬೆಳಗಾವಿಯಲ್ಲಿ ಪ್ರೆಸ್ ಮೀಟನ್ನು ಕರೆದಿರುವಂಥದ್ದು. ನಾಳೆ ಒಂದಷ್ಟು ಕಾರ್ಯಕ್ರಮ ಇತ್ತು ಅಲ್ವಾ, ಆ ಕಾರ್ಯಕ್ರಮಗಳನ್ನು ಮುಂದೂಡಿಕೆ ಮಾಡಲಾಗಿದೆ. ಎಲ್ಲ ನಾಯಕರು ಕೂಡ ದೆಹಲಿಗೆ ಹೋಗಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಹಿಂದೆಗಡೆ ಈ ದೇಶದ ಒಬ್ಬ ದೊಡ್ಡ ಆಸ್ತಿ, ಈ ದೇಶಕ್ಕೆ ಆಸ್ತಿ, ನಮ್ಮ ರಾಷ್ಟ್ರದ ಹಿರಿಯ ನಾಯಕರು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದಂಥವ್ರನ್ನ 92ನೇ ವಯಸ್ಸಿನಲ್ಲಿ ಕಳ್ಕೊಂಡಿದ್ದೇವೆ. ಅಬ್ದುಲ್ ಕಲಾಂ ರವರು
ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನಿಸಿದಾಗ ನನಗೆ ಅಧಿಕಾರ ಮುಖ್ಯ ಅಲ್ಲ, ಈ ದೇಶದ ಭವಿಷ್ಯಕ್ಕೋಸ್ಕರ ಒಬ್ಬ ಆರ್ಥಿಕ ತಜ್ಞ ಬೇಕು ಅಂತೇಳಿ ಮನಮೋಹನ್ ಸಿಂಗ್ ಅವರನ್ನ ನೇಮಕ ಮಾಡಿ ಒಂದು ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿದಂಥ ಇತಿಹಾಸ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದನ್ನು ನಾವೆಲ್ಲ ಇಲ್ಲಿ ಸ್ಮರಿಸಬಹುದು. ಒಬ್ಬ ಸರಳತೆ, ಒಂದು ದೊಡ್ಡ ಹೆಸರು, ಒಂದು ಮಾತು ಕೂಡ ಬಹಳ ಮೃದುವಾದಂಥ ಮಾತು, ಯಾವಾಗಲೂ ಕೂಡ ಗಾಂಭೀರ್ಯತೆ, ಪ್ರಾಮಾಣಿಕತೆ, ಆಡಳಿತದಲ್ಲೂ ಕೂಡ ಈ ದೇಶವನ್ನ ಎಲ್ಲ ರಂಗದಲ್ಲೂ ಕೂಡ ಆಂತರಿಕವಾದ ವಿಚಾರ ಇರ್ಬೋದು, ಹೊರಗಡೆ ದೇಶಗಳ ಜೊತೆ ಇರುವಂತಹ ಒಂದು ಸಂಬಂಧ ಇರ್ಬೋದು, ಮತ್ತು ಅವರ ಕಾಲದಲ್ಲಿ ಕೊಟ್ಟಂತ ಅನೇಕ ಕಾಯ್ದೆಗಳು ಇವತ್ತು ನಾವೇನು ಬಡವರಿಗೋಸ್ಕರ ಮನ್ರೇಗಾ ಅಂತ ಏನು ನಾವು ನಮ್ಮ ಹಳ್ಳಿಲಿ ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ಉದ್ಯೋಗ ಗ್ಯಾರಂಟಿಯನ್ನ ಸೃಷ್ಟಿ ಮಾಡಿದ್ದೇವೆ. ಒಬ್ಬ ಆರ್ಥಿಕ ತಜ್ಞ ಬಡವರ ಬದುಕಿನ ಬಗ್ಗೆ ಒಂದು ರೂಪವನ್ನು ಕಲಿಸಿಕೊಟ್ಟಂತ ಒಬ್ಬ ಹಿರಿಯ ನಮ್ಮ ನಾಯಕರು. ಜೊತೆಗೆ ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್. ಯಾರು ಇದಕ್ಕಿನ್ನ ಇನ್ಯಾರು ಈ ದೇಶಕ್ಕೆ ಇಂಥ ಕಾಯ್ದೆಗಳನ್ನು ಕೊಟ್ಟು, ಆಹಾರ ಬದ್ಧತೆ ಕಾಯ್ದೆ, ಇದನ್ನೆಲ್ಲ ಕೂಡ ಅವರ ವಿಚಾರ ನಾವೇನಾದ್ರು ಮಾತಾಡ್ಕೊಂಡು ಹೋದ್ರೆ ಎಷ್ಟು ಗಂಟೆಗಳು ಬೇಕಾದ್ರೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲ ವರ್ಗದ ಜನರಿಗೆ ಇವತ್ತು ರೈತರಿಂದ ಹಿಡಿದು ರೈತರಿಗೆ ಸಾಲ ಮನ್ನಾ ಮಾಡಿದಂತ ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡಿ, ಅದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನಾವು ಬರೀ ಬೇರೆಯವ್ರಿಗೆ ಮಾತ್ರ ನಾವು ಮನ್ನಾ ಮಾಡೋದಲ್ಲ, ರೈತರಿಗೂ ಕೂಡ ನಾವು ಸಹಾಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ನಗರಗಳಿಗೂ ಕೂಡ ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿ ನರಮ್ ಅಂತೇಳಿ ಒಂದು ಕಾರ್ಯಕ್ರಮವನ್ನೇ ರೂಪಿಸಿ ಬೆಂಗಳೂರು, ಈ ನಮ್ಮ ರಾಜ್ಯಕ್ಕೆ ನೀವು ಹೇಳೋದಾದ್ರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಫ್ಲೈಓವರು, ನೆಲಮಂಗಲ ಫ್ಲೈಓವರು, ಏರ್ಪೋರ್ಟ್ ಇಂದ ಫ್ಲೈಓವರು, ನಮ್ಮ ಇದ್ರ ರೋಡು, ಕೋಲಾರ ರೋಡು, ಇವೆಲ್ಲ ಕೂಡ ಬೆಂಗಳೂರು ನಗರಕ್ಕೆ ಇಷ್ಟು ನೀವು ಶಕ್ತಿ ಕೊಡ್ತಾ ಇದ್ದೀರಿ, ಇಷ್ಟು ಆರ್ಥಿಕವಾದಂತಹ ಸಹಾಯ ಮಾಡ್ತಾ ಇದ್ದೀರಿ ಬೆಂಗಳೂರು ನಗರಕ್ಕೆ ಅಂತೇಳಿ ಅತಿ ಹೆಚ್ಚು ಬೆಂಗಳೂರು ನಗರವನ್ನ, ಕರ್ನಾಟಕ ರಾಜ್ಯವನ್ನ ಪ್ರೀತಿ ಮಾಡಿದಂತ ನಮ್ಮ ಪ್ರಧಾನಮಂತ್ರಿಗಳನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಒಂದು ದೊಡ್ಡ ಐತಿಹಾಸಿಕವಾದಂತಹ ಸಭೆಯನ್ನ ಇಟ್ಟಿದ್ದು ತಾವೆಲ್ಲ ಗಮನಿಸಿದ್ರಿ. ಒಬ್ಬ ಎಕನಾಮಿಕ್ ಲಿಬರಲೈಸೇಷನ್, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಏನೆಲ್ಲ ಈ ಗಂಟೆಗಟ್ಟಲೆ ಮಾತಾಡಬಹುದು. ನಾವು ಅದನ್ನ ಬೇರೆ ಸಂದರ್ಭದಲ್ಲಿ ನಾವು ಮಾತಾಡ್ತೇವೆ. ಇವತ್ತು ನಾವು ಕಾಂಗ್ರೆಸ್ ಎಕ್ಸ್ಟೆಂಡೆಡ್ ವರ್ಕ್ ಕಮಿಟಿ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ್ದನ್ನ ಬಗ್ಗೆ ನಾವೆಲ್ಲ ಸ್ಮರಿಸಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವೆಲ್ಲ ಸಭೆ ಮಾಡಿದ್ದೋ. ಆ ಸಭೆಯ ನಿರ್ಣಯನ ಈಗಾಗಲೇ ನಾವು ನಿಮಗೆಲ್ಲ ನಾವು ತಿಳಿಸಿದ್ದೇವೆ. ಆದರೆ ಇಂಥ ಒಂದು ತೊಂದರೆ ಆದ ದೃಷ್ಟಿಯಿಂದ ನಾಳೆ ಏನು ನಾವು ಇಟ್ಕೊಂಡಿದ್ದಂತ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನದ ಏನು ಬೃಹತ್ ಸಮಾವೇಶ ಏನು ನಾವು ಇಟ್ಕೊಂಡಿದ್ದೇವೆ ಅದನ್ನು ನಾವು ಸದ್ಯಕ್ಕೆ ರದ್ದು ಮಾಡಿದ್ದೇವೆ. ಮುಂದಕ್ಕೆ ಯಾವ ರೀತಿ ಕಾರ್ಯಕ್ರಮ, ಯಾವ ರೀತಿ ಅದನ್ನು ರೂಪಿಸ್ತೇವೆ ಅಂತೇಳಿ ನಾನು ನಮ್ಮ ವರಿಷ್ಠರ ಹತ್ರ ಚರ್ಚೆ ಮಾಡಿ ತಮಗೆಲ್ಲ ನಾನು ತಿಳಿಸ್ತೇನೆ. ಈಗ ನಾನು ಎಲ್ಲ ನಮ್ಮ ನಾಯಕರುಗಳಿಗೆ, ರಾಜ್ಯದ ವಿವಿಧ ಮೂಲೆಯಿಂದ ಬರುವಂತಹ ನಾಯಕರುಗಳಿಗೆ ನಾನು, ಯಾಕೆಂದ್ರೆ ಅವರೆಲ್ಲ ವಾಹನಗಳಲ್ಲಿ ಹೊರಟಿರ್ತಾರೆ, ಅನೇಕ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ, ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮ ರದ್ದಾಗಿದೆ. ಆದರೆ 10:30 ಗಂಟೆ 11 ಗಂಟೆ 10:30 ಗಂಟೆ ಸಂದರ್ಭದಲ್ಲಿ ನಾವು ಅದೇ ಒಂದು ಏನು ವೇದಿಕೆ ನಿರ್ಮಾಣ ಮಾಡಿದ್ದೇವೆ ಆ ಜಾಗದಲ್ಲೇ ಅವರಿಗೆ ಗೌರವವನ್ನು ಸಲ್ಲಿಸುವಂತ ಕಾರ್ಯಕ್ರಮವನ್ನ, ಯಾಕೆಂದ್ರೆ ಯಾರ್ಯಾರು ಇದ್ದೀರಿ ಅವರೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ, ಯಾಕೆಂದ್ರೆ ಬಹಳ ಜನ ಹೊರಗಡೆಯಿಂದ ಬಂದ್ಬಿಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಗೌರವನ ಸಲ್ಲಿಸುವಂತ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕಾದ್ದು ನಮ್ಮ ಕರ್ತವ್ಯ. ಸೊ ಅದೇ ವೇದಿಕೆಯಲ್ಲಿ 10:30 ಗಂಟೆಗೆ
ಬೆಟರ್ 10:30 10:30 ಬೇಕಾದ್ರೆ ಒಂದು ಹಾಫ್ ಅನ್ ಅವರ್ ಬೇಕಾದ್ರೆ 10:15 ಗಂಟೆಗೆ ನಾನು ಎಲ್ಲ ನಾಯಕರುಗಳು ಯಾರು ಬೆಂಗಳೂರಿಂದ ಬಂದಿದ್ದೀರಿ, ಹೊರಗಡೆಯಿಂದ ಬಂದಿದ್ದೀರಿ, ರಾಜ್ಯದ ಮೂಲೆಯಿಂದ ಬಂದಿದ್ದೀರಿ, ತಾವಿದ್ದು ಆ ಒಂದು ಸಭೆಯಲ್ಲಿ ಗೌರವನ ಸಲ್ಲಿಸುವಂತ ಒಂದು ಸಭೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನೆಲ್ಲರೂ ಕೂಡ ನಾವು ಪ್ರಾರ್ಥನೆಯನ್ನ ನಾವು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಪ್ರೋಟೋಕಾಲು ನಮ್ಮ ಟೀಮ್ ಏನಿದೆ ಕೆಪಿಸಿಸಿ ಅವರು, ನಾವು ಹೊರಗಡೆಯಿಂದ ಸುಮಾರು ಈಗಾಗಲೇ 140 ಜನ ಎಂಪಿಗಳು ಬಂದಿದ್ದಾರೆ, ಲೀಡರ್ಸ್ ಬಂದಿದ್ದಾರೆ. ಎಲ್ಲರೂ ಕೂಡ ಅವ್ರು ಹೋಗೋವರೆಗೂ ಕೂಡ ನೀವು ಅವರ ಏನು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಾಗಿದೆ. ಅವರ ಗೌರವದಿಂದ ಕಳಿಸುವವರು ಕೂಡ ಅವ್ರನ್ನ ನೀವು ಎಲ್ಲ ನೋಡ್ಕೊಳ್ಬೇಕಾಗ್ತದೆ. ಸೊ ಅದರಿಂದ ನೀವು ಯಾರು ಕೂಡ ಮಧ್ಯ ಅವ್ರನ್ನ ಬಿಟ್ಟು ಹೋಗಬಾರ್ದು, ಅದನ್ನ ಮುಂದುವರಿಸಬೇಕು. ಕೊನೆ ಫ್ಲೈಟ್ ಅವ್ರಿಗೆ ಹಚ್ಚೋವರೆಗೂ, ಅವ್ರ ಊರಿಗೆ ತಲುಪೋವರೆಗೂ ಕೂಡ ನೀವು ಅವ್ರನ್ನ ಮೊದಲಿಂದ ಏನು ನಿಮಗೆ ಜವಾಬ್ದಾರಿ ವಹಿಸಿದ್ದೋ ಆ ಕೆಲಸನ ಮುಂದುವರಿಸಬೇಕು. ಮತ್ತು ನಾವೀಗಾಗಲೇ ಇಂಡಿಗೋ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ, ದೆಹಲಿಗೂ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಸಾಯಂಕಾಲ 5 ಗಂಟೆ ಇದ್ದಂತ ಫ್ಲೈಟ್ ಅನ್ನ ಪ್ರಿಪೋನ್ ಮಾಡಲಿಕ್ಕೆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಅದು ಸದ್ಯದಲ್ಲೇ ನಾನು ಎಲ್ಲರಿಗೂ ಕೂಡ ತಿಳಿಸ್ತೇನೆ, ನಿಮ್ಮೆಲ್ಲರೂ ಕೂಡ ತಿಳಿಸ್ತೇನೆ. ಸಂಬಂಧಪಟ್ಟಂತ ಎಲ್ಲ ಎಂಪಿಸ್ ಯಾರು ಇಲ್ಲಿದ್ದಾರೆ, ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಯಾರಿದ್ದಾರೆ, ಪಿಸಿಸಿ ಪ್ರೆಸಿಡೆಂಟ್ಸ್ ಯಾರಿದ್ದಾರೆ, ವಿಶೇಷವಾದ ನಮ್ಮ ಕಾರ್ಯದರ್ಶಿಗಳು ಯಾರು ಇದ್ದಾರೆ, ಎಲ್ಲರಿಗೂ ಕೂಡ ನಮ್ಮ ಚೀಫ್ ಮಿನಿಸ್ಟರ್ಸ್ಗೆ ಗೊತ್ತೇ ಆಗ್ತದೆ. ಬಟ್ ಬೇರೆಯವರು ಕೂಡ ಎಲ್ಲರಿಗೂ ಕೂಡ ನೀವು ತಿಳಿಸಬೇಕಾಗ್ತದೆ. ನಾನು ಕೂಡ ಎಷ್ಟೊತ್ತಿಗೆ ಫ್ಲೈಟ್ ಬರ್ತದೆ, ಏನು ಎತ್ತ ವ್ಯವಸ್ಥೆ ಏನು ನಾವು ಮಾಡಿದೀವಿ ಅಂತ ತಿಳಿಸ್ತಾ ಇದೆ. ತಾವೆಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ಕೊಳ್ತೇನೆ, ನಮ್ಮ ಲೀಡರ್ಸ್ ಮನವಿ ಮಾಡ್ಕೊಳ್ತೇನೆ, ಕೆಪಿಸಿಸಿ ಆಫೀಸರ್ಸ್ ಮನವಿ ಮಾಡ್ಕೊಳ್ತೇನೆ, ನಮ್ಮ ಶಾಸಕರುಗಳಿಗೆ ಮಂತ್ರಿಗಳಿಗೂ ನಾನು ಮನವಿ ಮಾಡ್ಕೊಳ್ತೇನೆ. ಅವ್ರನ್ನ ಯಾವ ರೀತಿ ನಾವು ಗೌರವದಿಂದ ಕರ್ಕೊಂಡು ಬಂದೋ ಅದೇ ರೀತಿ ವಾಪಸ್ಸು ಅವ್ರನ್ನ ದೆಹಲಿಗೆ ಹೋಗ್ತಾರೋ, ಅವ್ರ ಊರಿಗೆ ಹೋಗ್ತಾರೋ, ಎಲ್ಲರೂ ಕೂಡ ಎಂಪಿಸ್ ಎಲ್ಲ ಬಹುಶಃ ದೆಹಲಿಗೆ ಹೋಗಬೇಕಾದಂತ ವ್ಯವಸ್ಥೆ ಮಾಡಬೇಕಾಗ್ತದೆ. ಅದಕ್ಕೆ ನಾನು ಸಿದ್ಧತೆಯನ್ನು ನಾನು ಮಾಡ್ಕೊಳ್ತೇನೆ. ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ನಾನು ಮಾಡ್ತೇನೆ. ಪ್ರೋಗ್ರಾಮ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದೆ. ಒಂದು ವಾರ ಇದೆ. ನಾಳೆ ಸರ್ಕಾರಿ ಕಚೇರಿಗಳೆಲ್ಲ ನಾಳೆ ಸರ್ಕಾರ ಈಗಾಗಲೇ ನಾವು ಗೌರವನ ಸಲ್ಲಿಸಬೇಕಾಗಿದೆ. ಸರ್ಕಾರ ರಜೆ ಘೋಷಣೆ ಮಾಡಿದೆ. ಸೊ ಆ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ರದ್ದಾಗಿದೆ. ಸರ್ಕಾರಿ ಕಾರ್ಯಕ್ರಮಗಳನ್ನ ಮತ್ತು ನಮ್ಮ ಪಕ್ಷದ ಕಾರ್ಯಕ್ರಮ ಇದೊಂದು ಮಾರ್ನಿಂಗ್ ಒಂದು ಬಿಟ್ರೆ ಮಿಕ್ಕಿದೆಲ್ಲ ಕಾರ್ಯಕ್ರಮಗಳನ್ನ ನಾವು ರದ್ದು ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ದಯವಿಟ್ಟು ಒಂದು ವಾರ ಏನು ಸರ್ಕಾರ ಶೋಕ ಆಚರಣೆ ಮಾಡಬೇಕು ಅಂತಿದೆ ಅದನ್ನು ನಾವು ಯಥಾಸ್ಥಿತಿ ನಾವು ಮುಂದುವರಿಸ್ತೇವೆ. ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಏನಿದೆ ಅದನ್ನ ಬೆಳಗ್ಗೆ ನಾನು ಚೀಫ್ ಮಿನಿಸ್ಟರ್ ಹತ್ರ ನಾನು ಮಾತಾಡ್ಬಿಟ್ಟು ನಾನು ಮತ್ತೆ ನಿಮಗೆ ನಾನು ಏರ್ಪಾಟನ್ನು ತಮಗೆ ತಿಳಿಸ್ತೀನಿ. ಯಾಕೆಂದ್ರೆ ಬಹಳ ಸಾರ್ವಜನಿಕರು ಇದ್ರ ಬಗ್ಗೆ ಬಹಳ ತರಾತುರಿಯಿಂದ ಸಾವಿರಾರು ಲಕ್ಷಾಂತರ ಜನ ಬಂದು ನೋಡ್ತಾ ಇದ್ದಾರೆ. ಆ ವಿಚಾರದಲ್ಲಿ ಏನಿದೆ ಅನ್ನೋದನ್ನ ನಾನು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ನಿಮಗೆ ಮುಂದಕ್ಕೆ ನಾನು ತಿಳಿಸ್ತೇನೆ. ಖಂಡಿತ ನಾನು ಪಕ್ಷದ ಒಬ್ಬ ಅಧ್ಯಕ್ಷರಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ, ಕೆಲವೆಲ್ಲ ನಮ್ಮ ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಹೋಗ್ಬೇಕಾಗ್ತದೆ. ಬಹುತೇಕರು ಲೀಡರ್ಸ್ ಎಲ್ಲರಿಗೂ ಪರಿಚಯ ಇರೋರು, ನಾವೆಲ್ಲ ಅವ್ರ ಕೈ ಕೆಳಗಡೆ ಕೆಲಸ ಮಾಡಿರೋರು, ನಾವೆಲ್ಲ ಖಂಡಿತ ಹೋಗ್ಬೇಕಾಗ್ತದೆ. ಅದಕ್ಕೆ ಸಪರೇಟ್ ಆಗಿ ವ್ಯವಸ್ಥೆನ ನಾವು ಚೀಫ್ ಮಿನಿಸ್ಟರ್ ಮಾತಾಡ್ಬಿಟ್ಟು ನಿಮಗೆ ತಿಳಿಸ್ತೇವೆ. ಸೊ ಐ ಆಮ್ ವೆರಿ ಸಾರಿ ಟು inform all of you, our Padma Vibhushan Dr. Manmohan Singh is no more. It was a very great. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರೆಸ್ ಮೀಟ್ ಅನ್ನು ಕರೆದು ಮಾತನಾಡಿದ್ರು. ಅದರಲ್ಲಿ ಸರ್ಕಾರದಿಂದ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಇರಬಹುದು, ಹಾಗೆಯೇ 7 ದಿನಗಳ ಕಾಲ ಶೋಕಾಚರಣೆಯನ್ನ ಮಾಡಲಿಕ್ಕೆ ಅವರೊಂದು ಆದೇಶವನ್ನ ಹೊರಡಿಸಿರುವಂಥದ್ದು. ಅದರ ಜೊತೆಗೆ ಅಲ್ಲಿ ಏನೋ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನೋಡಿ, ಅದು ನಾಳೆಗೆ ಇರೋದಿಲ್ಲ, ಪೋಸ್ಟ್ಪೋನ್ ಮಾಡಲಾಗತ್ತೆ, ಅದನ್ನು ರದ್ದು ಮಾಡಿದ್ದೀವಿ ನಾವು ಅಂತ ಹೇಳಿದ್ದಾರೆ. ಜೊತೆಗೆ ದೇಶದ ದೊಡ್ಡ ಆಸ್ತಿ, ನೆಚ್ಚಿನ ಪ್ರಧಾನಿಯನ್ನ ನಾವು ಕಳ್ಕೊಂಡಿದ್ದೇವೆ. ಅವರು ಸ್ವರ್ಗಸ್ಥರಾಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ದಿಗ್ಭ್ರಮೆಯಾಗಿದೆ. ಅಂಥ ಒಬ್ಬ ಅತಿ ಶ್ರೇಷ್ಠ ಅರ್ಥ ತಜ್ಞರನ್ನು ಈ ದೇಶ ಕಳೆದುಕೊಂಡಿದೆ, ಈ ಜಗತ್ತು ಕಳ್ಕೊಂಡಿದೆ. ಜಗತ್ತಿನ ಅತಿ ಶ್ರೇಷ್ಠ, ಅತಿ ಉನ್ನತ ಆರ್ಥಿಕ ತಜ್ಞರಲ್ಲಿ ಒಬ್ಬರಾದಂಥ ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮ ಮುಂದೆ ಇಲ್ಲ. ನಾನು ಅವರ ಜೊತೆಯಲ್ಲಿ ಕೆಲಸ ಮಾಡೋ ಅವಕಾಶ ನನಗೆ ಸಿಕ್ತು.
2004ರಿಂದ 2014ರವರೆಗೂ ರಸ್ತೆ, ರೈಲ್ವೆ, MSMEನಲ್ಲಿ ಕೆಲಸ ಮಾಡಿದೆ. ಆ ಸಂದರ್ಭದಲ್ಲಿ ನನಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟರು. ಸೂಕ್ಷ್ಮವಾಗಿ ಹೇಳ್ತಾಯಿದ್ರು. ಯಾವತ್ತೂ ಆದೇಶ ಮಾಡ್ತಾ ಇಲ್ಲ, ಈ ಕೆಲಸ ಮಾಡ್ಬೋದೇನೋ ನೋಡಿ ಅಂತ ಹೇಳ್ತಿದ್ರು. ಸರಳ ಸಜ್ಜನಿಕೆ ಹೆಸರಾದಂಥವರು, ಪ್ರೀತಿ ವಾತ್ಸಲ್ಯದಿಂದ ನೋಡ್ತಿದ್ರು. ಮಂತ್ರಿಗಳನ್ನು ಬಹಳ ಪ್ರೀತಿ ವಾತ್ಸಲ್ಯದಿಂದ ನೋಡಿ ಮಾರ್ಗದರ್ಶನ ನೀಡ್ತಿದ್ರು. ಜೊತೆಗೆ ಆರ್ಥಿಕ ಪರಿಸ್ಥಿತಿ ಇವತ್ತು ರಾಷ್ಟ್ರದಲ್ಲಿ ಇಷ್ಟೊಂದು ಬಲಿಷ್ಠವಾಗಿ ಆಗಬೇಕಾಗಿದ್ದರೆ ಅವರೇ ಮೂಲ ಕಾರಣ. ಅವರು 91ರಲ್ಲಿ ಅರ್ಥ ಸಚಿವರಾದಾಗಿನಿಂದ ಪ್ರಧಾನಮಂತ್ರಿ ಆಗುವವರೆಗೂ, ಪ್ರಧಾನಮಂತ್ರಿ ಆದಾಗಿನಿಂದ ಕ್ರಾಂತಿಕಾರ ಬದಲಾವಣೆಗಳನ್ನು ತಂದರು. ಆ ಬದಲಾವಣೆಗಳು ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಆಗ್ಬೋದು, ಮನ್ರೇಗಾ ಆಗ್ಬೋದು, ರೈಟ್ ಟು ಎಜುಕೇಷನ್ ಮತ್ತು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್, ಇವೆಲ್ಲವನ್ನು ಕೂಡ ದೇಶದ ಸಮಗ್ರ ಅಭಿವೃದ್ಧಿಗೆ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಬಲತೆಯನ್ನು ಈ ದೇಶ ಹೊಂದಬೇಕಾದ್ರೆ ಅವರ ಒಂದು ಕೃಷಿ ಅದನ್ನು ಇಷ್ಟು ಅಂತ ಹೇಳೋಕ್ಕಿಲ್ಲ, ಅಷ್ಟೊಂದು ಸೇವೆ ಮಾಡಿದ್ದಾರೆ. ಸರ್, ನಿಮ್ಮ ಮತ್ತು ಅವರ ನಡುವಿನ ಒಡನಾಟದಲ್ಲಿ ತುಂಬ ಮೆಮೊರಬಲ್ ಆಗಿ ಉಳ್ಕೊಳ್ಳೋಂಥ ಸನ್ನಿವೇಶ ಮತ್ತು ಅವರ ಕೊಟ್ಟಂಥ ಒಂದು ಸಲಹೆಗಳು ತುಂಬ ನೆನಪಾಗಿ ಉಳ್ಕೊಳ್ಳೋಂಥ ಸನ್ನಿವೇಶಗಳನ್ನ ಹೇಳೋದಾರು. MSME ಮಂತ್ರಿ ಆದಾಗ ಅವರೇ ಕರೆದು ಈ ಕೈಗಾರಿಕೆಯಲ್ಲಿ ಒಂದು ಯೋಜನೆ ಇದೆ, ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಈ ಪ್ರೋಗ್ರಾಮ್ನಲ್ಲಿ ಸಬ್ಸಿಡಿ ಕೊಡ್ಲಿಕ್ಕೆ ಅವಕಾಶ ಇದೆ, ಉದ್ಯಮಿಗಳನ್ನು ತಯಾರು ಮಾಡೋಕ್ಕೆ ಅವಕಾಶ ಇದೆ. ಒಂದಷ್ಟು ಜನರಿಗೆ ಇದರಿಂದ ಸಹಾಯ ಮಾಡಿದರೆ ಅವರೊಂದಷ್ಟು ಜನಕ್ಕೆ ಕೆಲಸ ಕೊಡ್ತಾರೆ. ಈ ಯೋಜನೆಯನ್ನು ನೋಡಿ ಕೆಲಸ ಮಾಡಿ ಅಂದು ನಾನು ಎಲ್ಲ ಅಧಿಕಾರಿಗಳನ್ನು ಕರೆದು ಒಂದು ಯೋಜನೆಯನ್ನು ರೂಪಿಸಿ 1 ಲಕ್ಷ ಉದ್ಯಮಗಳನ್ನು ತಯಾರು ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಅವರೆಲ್ಲರಿಗೂ ಬ್ಯಾಂಕ್ ಲೋನ್ ಕೊಡ್ತು. ಮಾನ್ಯ ಪ್ರಧಾನಮಂತ್ರಿಗಳು ಅದಕ್ಕೆ ಸಬ್ಸಿಡಿಯನ್ನು ಸಾಕಷ್ಟು ಕೊಟ್ಟರು. 5ರಿಂದ 25 ಲಕ್ಷ ಸಬ್ಸಿಡಿ. 1 ಲಕ್ಷ ಉದ್ಯಮಗಳನ್ನು ತಯಾರು ಮಾಡಿದೆ. ಆ ಒಬ್ಬೊಬ್ಬರು 8 ಜನಕ್ಕೆ ಕೆಲಸ ಕೊಡುವಂಥದ್ದು ಒಂದು ಪ್ರೋಗ್ರಾಮ್. ಅಂದರೆ 8 ಲಕ್ಷ ಕುಟುಂಬಗಳಿಗೆ ಒಂದು ಜೀವನದ ದಾರಿ ಮತ್ತು ಉದ್ಯಮ. ಅದರಲ್ಲಿ ಗುಡಿ ಕೈಗಾರಿಕೆ ಮತ್ತು ಗ್ರಾಮಾಂತರ ಕೈಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಡೋದ್ರ ಮುಖಾಂತರ ಗ್ರಾಮಾಂತರದ ವಸ್ತುಗಳನ್ನು, ಪದಾರ್ಥಗಳನ್ನು ಮಾರ್ಕೆಟಲ್ಲಿ ಮಾರಿ ಗ್ರಾಮ ಅಭಿವೃದ್ಧಿಗಳು ಕೂಡ ಆಗುವಂಥದ್ದೇ ಕಾಜಿ ವಿಲೇಜ್ ಇಂಡಸ್ಟ್ರೀಸ್ ಪ್ರೋಗ್ರಾಮ್. ಆ ಪ್ರೋಗ್ರಾಮನ್ನು ಮಾಡುವುದ್ರ ಮುಖಾಂತರ ಇಂಥ ಸೌಭಾಗ್ಯ ನನಗೆ ಸಿಕ್ತು. ಅದನ್ನು ಮಾಡೋದಕ್ಕೆ ಪ್ರಶಂಸನೀಯ ಕೂಡ ಮಾಡಿದ್ರು. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ರೀತಿ ಅಂಥ ಉತ್ತಮವಾದಂಥ ಕೆಲಸ ಮಾಡೋದಕ್ಕೆ ಶಕ್ತಿ ಅವರೇ ವೈಯಕ್ತಿಕ ಕರೆದು ಈ ಕೆಲಸ ಮಾಡಿ ಅಂಥೇಳಿ ನನಗೆ ಪ್ರೋತ್ಸಾಹ ಕೊಟ್ಟರು. ಈಗ ಕಾಂಗ್ರೆಸ್ನಲ್ಲಿ ಇಂದಿರಾ ಗಾಂಧಿನ ಹೊರತುಪಡಿಸಿದ್ರೆ ಮನಮೋಹನ್ ಸಿಂಗ್ ಅವರ ಆಡಳಿತ ತುಂಬ ಪ್ರಶಂಸನೀಯ. ಅಂಥವರ ಒಂದು ಆಡಳಿತದಲ್ಲಿ ನೀವು ಕೂಡ ಕೆಲಸ ಮಾಡಿದರೆ ಕೊನೆ ಮಾತುಕತೆ ನಿಮಗೆ ಕೊಟ್ಟಂಥ ಒಂದು ಸಲಹೆ ಏನು ಹೇಳಿದ್ರು ಸರ್? ಅಲ್ಲ, ಈಗ ಅವರು ಅಪ್ಪಟ ಗಾಂಧಿವಾದಿ, ಸರಳ ಸಜ್ಜನಿಕೆ, ಶಾಂತಿ. ಸುಮಾರು 1 ವರ್ಷದ ಹಿಂದೆ ನಾನು ಅವರ ಆರೋಗ್ಯ ವಿಚಾರಣೆ ಮಾಡಲಿಕ್ಕೆ ಹೋದಾಗ ಭಾಳ ಸಿಂಪಲ್ಲಾಗಿ ಆರೋಗ್ಯ ಕಡಿಮೆ ಇತ್ತು, ಆದರೂ ಕೂಡ ಮಾತಾಡಿದೆ. ಹೌ ಆರ್ ಯು ಮುನಿಯಪ್ಪಾಜಿ, ವಾಟ್ ಆರ್ ಯು ಡೂಯಿಂಗ್ ಅಂತ ಹೇಳಿದರು. ನಾನು ಈ ರೀತಿ ಭಾರತ ಸರ್ಕಾರದಲ್ಲಿ ನಿಮ್ಮ ಜೊತೆಯಲ್ಲಿದ್ದ ಆದಮೇಲೆ ನಾನು ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ ಅಂತ ಹೇಳಿದಾಗ ಸಂತೋಷಪಟ್ಟರು. ಡೂ ಗುಡ್ ವರ್ಕ್, ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ ಅನ್ನೋ ಮಾತನ್ನು ನನಗೆ ಹೇಳಿದರು. ಥ್ಯಾಂಕ್ ಯು ವೆರಿ ಮಚ್. ಓಕೆ. ಸೊ ಇದಿಷ್ಟು ಡಾಕ್ಟರ್ ಮನಮೋಹನ್ ಸಿಂಗ್ ಕ್ಯಾಬಿನೆಟ್ನಲ್ಲಿ ಕೆಲಸವನ್ನು ನಿರ್ವಹಿಸಿದಂಥ ಮಾಜಿ ಕೇಂದ್ರ ಸಚಿವ, ಹಾಲಿ ರಾಜ್ಯ ಆಹಾರ ನಾಗರಿಕ ಸರಬರಾಜು ಸಚಿವರಾದಂಥ KH ಮುನಿಯಪ್ಪನವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಕರ್ನಾಟಕಕ್ಕೂ ಕೂಡ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಂತಹ ಪ್ರಧಾನಿಯಾದಂತಹ ಇವರು ಕರ್ನಾಟಕದಲ್ಲಿ 2009ರಲ್ಲಿ ಅತಿವೃಷ್ಟಿಗೆ ಒಳಗಾಗಿತ್ತು ಕರ್ನಾಟಕ. 2009ರ ಸಂದರ್ಭದಲ್ಲಿ ವೈಮಾನಿಕ ಸಮೀಕ್ಷೆಗೆ ಖುದ್ದು ಪ್ರಧಾನಿ ಮನಮೋಹನ್ ಸಿಂಗ್ ಅವರೇ ಆ ಕಾಲದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು. 2009ರಲ್ಲಿ ಅವರು ಕರ್ನಾಟಕಕ್ಕೆ ಬಂದಿದ್ರು, ಕರ್ನಾಟಕದ ಸಂಕಷ್ಟಕ್ಕೆ ಸ್ಪಂದಿಸಿದ್ರು. ಪ್ರಮುಖವಾಗಿ ಒಬ್ಬ ಪ್ರಧಾನಿಯಾಗಿ ಕರ್ನಾಟಕದಲ್ಲಿ ಅತಿವೃಷ್ಟಿ ಆಗ್ತಾ ಇದೆ ಅಂತ ವಿಚಾರ ತಿಳಿದ ತಕ್ಷಣ ಅವರು ಕರ್ನಾಟಕ ಓಡೋಡಿ ಬರ್ತಾರೆ. ಸಮೀಕ್ಷೆ ನಡೆಯುತ್ತೆ, ಖುದ್ದು ಅವರೇ ನಿಂತು ಸಮೀಕ್ಷೆಯನ್ನು ನೋಡ್ತಾರೆ. 2 ದಿನಗಳ ಕಾಲ ರಾಜ್ಯದಲ್ಲೇ ಉಳಿದು ಸಮೀಕ್ಷೆಯನ್ನು ಮಾಡಿಸಿರ್ತಾರೆ. ತತ್ಕ್ಷಣಕ್ಕೆ ಏನೆಲ್ಲ ಪರಿಹಾರವನ್ನು ಕೊಡಬೇಕು, ಈ ಒಂದು ಅತಿವೃಷ್ಟಿಯಿಂದ ಯಾವ ರೀತಿ ನಾವು ಹೊರಗಡೆ ಬರಬೇಕು, ಕರ್ನಾಟಕವನ್ನು ಯಾವ ರೀತಿ ಕಾಪಾಡಬೇಕು ಅಂತ ಖುದ್ದು ಕರ್ನಾಟಕದಲ್ಲೇ 2 ದಿನ ಇದ್ದು
ತಜ್ಞರ ಬಳಿ ಒಂದಷ್ಟು ಮಾಹಿತಿಯನ್ನ ಪಡೆದು ಒಂದಷ್ಟು ಪರಿಹಾರ ಹುಡುಕುವಂತಹ ಕೆಲಸವನ್ನ ಮಾಡಿದ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಸದ್ಯಕ್ಕೆ ಬಾರದೂರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಎಲ್ಲಾ ನಾಯಕರು ಕೂಡ ದೆಹಲಿಯ ಏಮ್ಸ್ ಆಸ್ಪತ್ರೆ ಕಡೆ ಹೋಗ್ತಾ ಇರುವಂತದ್ದು. ನಾಳೆ ಇವರ ಅಂತಿಮ ದರ್ಶನಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಸತತ 2004ರಿಂದ 2014ರವರೆಗೆ ಪ್ರಧಾನಮಂತ್ರಿಯಾಗಿ ಕೆಲಸವನ್ನ ಮಾಡಿರುವಂತದ್ದು. 2004 ಮೇ 22 ಇವರು ಮೊದಲ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅವರ ಹುದ್ದೆಯನ್ನ ಅಲಂಕರಿಸಿರುವಂತದ್ದು UPA 1 ಇದ್ದಂತಹ ಸಂದರ್ಭದಲ್ಲಿ. ಅದಾದ ಮೇಲೆ ನಾನು ಈಗಾಗಲೇ ಹೇಳಿದ್ನಲ್ಲ, ಕರ್ನಾಟಕದಲ್ಲಿ ಅತಿವೃಷ್ಟಿ ಬಂತು ನೋಡಿ, ಅಂಥದ್ದೇ ಸಂದರ್ಭದಲ್ಲಿ ಅವರು ಮತ್ತೊಂದು ಚುನಾವಣೆ ಆಗುತ್ತೆ. 2009 ಮೇ 22ರಂದು ಎರಡನೇ ಬಾರಿಗೆ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿರ್ತಾರೆ. ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಪರಿಷತ್ನ ಸದಸ್ಯ ಆಗಿರುವಂತಹ ವಸಂತ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಆರ್ಥಿಕ ಸುಧಾರಣೆಯ ಹರಿಕಾರ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನಿಲ್ಲ. ಅವರ ಸಾಧನೆ ಅಪಾರ, ಅದನ್ನು ಕೊಂಡಾಡದಷ್ಟು ಸಾಕಾಗೋದಿಲ್ಲ. ಆದರೆ ಕರ್ನಾಟಕಕ್ಕೆ ಅವರು ಕೊಟ್ಟಂತಹ ಒಂದು ಕೊಡುಗೆ ಏನಿದೆ ಅದನ್ನ ಈ ಕ್ಷಣದಲ್ಲಿ ನೆನಪು ಮಾಡ್ಕೋಬೇಕು. ಯಾಕೆಂದ್ರೆ 2009ರಲ್ಲಿ ಕರ್ನಾಟಕದಲ್ಲಿ ಅತಿವೃಷ್ಟಿ ಆಗುತ್ತೆ, ಖುದ್ದು ಅವರೇ ಬಂದು ಸಮೀಕ್ಷೆಯನ್ನ ಮಾಡ್ತಾರೆ, 2 ದಿನ ಇಲ್ಲೇ ಇರ್ತಾರೆ. ಆ ಒಂದು ಕ್ಷಣವನ್ನ ಮೆಲುಕು ಹಾಕೋದಾದ್ರೆ ಸರ್, 2009ರಲ್ಲಿ ದಿವಂಗತ ಮನಮೋಹನ್ ಸಿಂಗ್ ಅವರು ರಾಜ್ಯದಲ್ಲಿ ಅತಿವೃಷ್ಟಿ ಉಂಟಾದಾಗ ತಕ್ಷಣ ರಾಜ್ಯಕ್ಕೆ ಪ್ರವಾಸ ಕೈಗೊಂಡು ಏರಿಯಲ್ ಸರ್ವೆಯನ್ನ ಮಾಡಿ ರಾಯಚೂರಿನಲ್ಲಿ ಲ್ಯಾಂಡ್ ಆಗಿ ರಾಯಚೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಇಡೀ ರಾಜ್ಯಕ್ಕೆ ತಕ್ಷಣವೇ 1,500 ಕೋಟಿ ರೂಪಾಯಿ ಪರಿಹಾರವನ್ನ ಅವತ್ತು ಘೋಷಣೆ ಮಾಡಿದ್ರು. ಮತ್ತು ರಾಯಚೂರು ಜಿಲ್ಲೆಗೆ ಪ್ರತ್ಯೇಕವಾಗಿ 70 ಕೋಟಿ ರೂಪಾಯಿಗಳ ಏನು ಬೆಳೆ ನಷ್ಟ ಮತ್ತು ಪ್ರಾಣ ನಷ್ಟ ಇನ್ನಿತರ ಏನು ಅನಾಹುತಗಳಿಗಾಗಿರುವಂತ ವ್ಯವಸ್ಥೆಯಲ್ಲಿ 70 ಕೋಟಿ ರೂಪಾಯಿಗಳನ್ನ ಅವರು ಘೋಷಣೆ ಮಾಡಿದ್ರು. ಇದು ಖಂಡಿತವಾಗಿ ಕೂಡ ಮನಮೋಹನ್ ಸಿಂಗ್ ಅವರ ಏನು ನಿಧನ ಇಡೀ ರಾಷ್ಟ್ರಕ್ಕೆ ಒಂದು ತುಂಬಲಾರದಂತ ನಷ್ಟ ಉಂಟಾಗಿದೆ. ಅವರೊಬ್ಬ ದೂರದೃಷ್ಟಿಕೋನ ಆರ್ಥಿಕ ತಜ್ಞ ಮತ್ತು ವಿಶೇಷವಾಗಿ ರಾಷ್ಟ್ರದ ಅಭಿವೃದ್ಧಿಯ ಬೆಳವಣಿಗೆಯಲ್ಲಿ ತಮ್ಮದೇ ಆದಂತ ವೈಶಿಷ್ಟ್ಯಪೂರ್ಣವಾದಂತ ಸೇವೆಯನ್ನ ಅವರು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಆ ಕಾರಣದಿಂದ ಇವತ್ತು ಈ ದೇಶದ ಆರ್ಥಿಕ ಸ್ಥಿತಿ ಸಮತೋಲನದಲ್ಲಿ ಇದೆ ಅನ್ಲಿಕ್ಕೆ ಕಾರಣ ಮನಮೋಹನ್ ಸಿಂಗ್ ಅವರ ಚಿಂತನೆಗಳು ಮತ್ತು ಅವರು ತಂದಿರುವಂತ ಬದಲಾವಣೆಗಳ ಕಾರಣದಿಂದ ಇವತ್ತು ದೇಶದ ಆರ್ಥಿಕ ಸ್ಥಿತಿ ಭದ್ರವಾಗಿದೆ. ಮತ್ತು ಅವರು ಏನು ಪ್ರಧಾನಮಂತ್ರಿ ಆಗಿರುವಂತ ಸಂದರ್ಭದಲ್ಲಿ 10 ವರ್ಷಗಳ ಕಾಲದ ಅವಧಿಯಲ್ಲಿ ಹಲವಾರು ಕ್ರಾಂತಿಕಾರಕ ನಿರ್ಣಯಗಳನ್ನ ತೆಗೆದುಕೊಂಡಿದ್ದು ಇವತ್ತು ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಒಂದು ಆಹಾರ ಭದ್ರತೆ ಕಾಯ್ದೆ, ಅದರಿಂದ ಇವತ್ತು ದೇಶ ಪ್ರತಿಯೊಬ್ಬರು ಕೂಡ ಹಸಿವಿನಿಂದ ಸಾಯಬಾರದು, ಎಲ್ಲರೂ ಕೂಡ ಹೊಟ್ಟೆ ತುಂಬಿಸ್ಕೊಳ್ಬೇಕು ಎನ್ನುವಂತ ಹಿನ್ನೆಲೆಯಲ್ಲಿ ಆಹಾರ ಭದ್ರತೆ ಕಾಯ್ದೆಯನ್ನು ತಂದ್ರು. ಮತ್ತು ಮನ್ರೇಗಾ ಕಾಯ್ದೆ ತಂದು ಇವತ್ತು ದುಡಿಯುವ ಕೈಗಳಿಗೆ ಕೆಲಸವನ್ನ ಕೊಡುವಂತ ಒಂದು ಕ್ರಾಂತಿಕಾರಿ ಯೋಜನೆಯನ್ನ ಅವರು ಜಾರಿಗೆ ತಂದರು. ಇದಲ್ಲದೆ ಇಡೀ ದೇಶದ ಏನು ಆರ್ಥಿಕ ಬೆಳವಣಿಗೆ ಬೆನ್ನೆಲುಬಾಗಿರುವಂತ ರೈತರ ಏನ್ ಸಾಲ ಇತ್ತು 74,000 ಕೋಟಿ ಸಾಲವನ್ನ ಮನ್ನಾ ಮಾಡಿರುವಂತ ಕೀರ್ತಿ ಮನಮೋಹನ್ ಸಿಂಗ್ ಅವರಿಗೆ ಸಲ್ತದೆ. ಅವರಾದ ನಂತರ ಮತ್ತೆ ಯಾವ ಪ್ರಧಾನಿಗೂ ಕೂಡ ಯಾರ ರೈತರ ಬೆನ್ನಿಗೆ ನಿಂತು ಅವರಿಗೆ ಸಹಕಾರಿಯಾಗಿ ನಿಂತಿರುವಂತ ಉದಾಹರಣೆಗಳು ಇವತ್ತು ನಮ್ಮ ಮುಂದೆ ಇಲ್ಲ. ಅದರ ಜೊತೆಗೆ ಇವತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು, ಸರ್ಕಾರದಲ್ಲಿ ಪಾರದರ್ಶಕ ಜನರ ಮುಂದೆ ಇಡಬೇಕು ಎನ್ನುವಂತ ದೃಷ್ಟಿಯಿಂದ RTI ಕಾನೂನನ್ನು ಜಾರಿಗೆ ತಂದು ಇವತ್ತು ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ನಾಗರಿಕನು ಕೂಡ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಏನ್ ಆಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ಪಡ್ಲಿಕ್ಕೆ ಹಕ್ಕುದಾರನಾಗಿದ್ದಾನೆ ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು RTI ಆಕ್ಟ್ ಅನ್ನು ತಂದಿದ್ದಾರೆ. ಹೀಗೆ ಅವರು ಒಂದು ಈ ದೇಶದ ಆರ್ಥಿಕ ತಜ್ಞರಾಗಿ ಮತ್ತು ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವಂತ ಹಿನ್ನೆಲೆಯಲ್ಲಿ ಇವತ್ತು ದೇಶ ಬೇರೆ ಬೇರೆ ದೇಶಗಳ ಜೊತೆಗೆ ವ್ಯಾಪಾರ ವಹಿವಾಟುಗಳನ್ನ ಮಾಡಿಕೊಂಡು ರಫ್ತು ಮತ್ತು ಆಮದು ವ್ಯವಸ್ಥೆಯಲ್ಲಿ ನಾವು ನಮ್ಮದೇ ಆದಂತ ಒಂದು
ವಿಶಿಷ್ಟವಾದಂತ ಸಾಧನೆಯನ್ನು ಇವತ್ತು ನಾವು ಮಾಡಿಕೊಂಡು ಆರ್ಥಿಕ ವ್ಯವಸ್ಥೆ ಸದೃಢವಾಗಲಿಕ್ಕೆ ಕಾರಣೀಭೂತರು ಮನಮೋಹನ್ ಸಿಂಗ್ ಅವರು RBI ಗವರ್ನರ್ ಆಗಿ, ಆರ್ಥಿಕ ಇಲಾಖೆ ಕಾರ್ಯದರ್ಶಿಗಳಾಗಿ ಮತ್ತು ಆರ್ಥಿಕ ಸಚಿವರಾಗಿ ಮತ್ತು ಪ್ರಧಾನಿಯಾಗಿ ಅವರ ಸೇವೆ ಅನನ್ಯವಾಗಿದ್ದು ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆ ಖಂಡಿತವಾಗಿ ಕೂಡ ಈ ದೇಶಕ್ಕೆ ಬಹಳ ತುಂಬಲಾರದಂತ ನಷ್ಟ ಆಗಿದೆ. ಅಂತ ಒಬ್ಬ ಮುತ್ಸದ್ದಿ, ಅಂತ ಒಬ್ಬ ಆರ್ಥಿಕ ತಜ್ಞ ಮತ್ತು ಯಾವತ್ತೂ ಕೂಡ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ತಮ್ಮದೇ ಆದಂತ ವೈಶಿಷ್ಟ್ಯಪೂರ್ಣವಾದಂತ ಛಾಪನ್ನು ಮೂಡಿಸಿರುವಂತ ವ್ಯಕ್ತಿ ಮತ್ತೊಬ್ಬರು ಸಿಗಲಿಕ್ಕಿಲ್ಲ ಎನ್ನುವಂತ ಒಂದು ನೋವು ನಮ್ಮನ್ನ ಬಹಳ ಕಾಲದವರೆಗೆ ಕಾಡ್ತದೆ ಎನ್ನುವಂತ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅದ್ರ ಜೊತೆಗೆ ಅವರೊಬ್ಬ ಸಭ್ಯ ರಾಜಕಾರಣಿ. ಯಾವತ್ತೂ ಕೂಡ ಎಂದೂ ಕೂಡ ಎಲ್ಲೂ ಕೂಡ ರಾಜಕೀಯ ಇವತ್ತಿನ ಏನು ಕಲುಷಿತ ರಾಜಕೀಯ ವಾತಾವರಣದಲ್ಲಿ ಒಂದು ಕಿಂಚತ್ತು ಕೂಡ ಏನು ಬಾಯಿ ತಪ್ಪಿ ಕೂಡ ರಾಜಕೀಯದ ಒಂದು ಮಾತನ್ನು ಆಡ್ಲಿಲ್ಲ. ಅವರು ಯಾವತ್ತೂ ಕೂಡ ಆಡಳಿತದ ವ್ಯವಸ್ಥೆ, ಉತ್ತಮ ರಾಜಕಾರಣ, ಸಭ್ಯ ರಾಜಕಾರಣ ಮತ್ತು ಮೌಲ್ಯಾಧಾರಿತ ರಾಜಕಾರಣ ಎಂದ್ರೆ ಮನಮೋಹನ್ ಸಿಂಗ್ ಅವರನ್ನ ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತು ಅವ್ರ ಜೊತೆಗೆ ಸೋನಿಯಾ ಗಾಂಧಿ ಅವ್ರನ್ನು ಕೂಡ ನಾವು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ. ಸೋನಿಯಾ ಗಾಂಧಿ ಅವರಿಗೆ ಅವತ್ತು ಬಂದಂತ ಅವಕಾಶವನ್ನ ಅವರು ತ್ಯಾಗ ಮಾಡಿ ಇಲ್ಲ ದೇಶವನ್ನ ಮುನ್ನಡೆಸುವಂತ ಶಕ್ತಿ, ಸಾಮರ್ಥ್ಯ ಮನಮೋಹನ್ ಸಿಂಗ್ ರವರಲ್ಲಿದೆ. ಅವರ ಮುತ್ಸದಿತನ, ಅವರ ಸೇವೆ ದೇಶಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿ ಮನಗಂಡು ಗುರುತಿಸಿ ಅವರನ್ನ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂಡಿಸಿರುವುದು ಸೋನಿಯಾ ಗಾಂಧಿ ಅವರು. ಅವರನ್ನು ಕೂಡ ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ. ಆ ಕಾರಣದಿಂದ ದೇಶ ಇವತ್ತು ಒಬ್ಬ ದೊಡ್ಡ ಹಿರಿಯ ಮುತ್ಸದ್ದಿಯನ್ನ, ಆರ್ಥಿಕ ತಜ್ಞರನ್ನ ಕಳ್ಕೊಂಡಿದ್ದೇವೆ. ದೇಶಕ್ಕೆ ಬಹಳ ತುಂಬಲಾರದ ನಷ್ಟ ಎನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರು ತಂದಿರುವಂತ ಬದಲಾವಣೆಗಳು, ಕ್ರಾಂತಿಕಾರಿಕ ನಿರ್ಣಯಗಳು ಯಾವತ್ತೂ ಕೂಡ ಜೀವಂತವಾಗಿರ್ತವೆ ಮತ್ತು ವಿಶೇಷವಾಗಿ ಬಡವರಿಗೆ ಅನುಕೂಲ ಆಗುವಂತ ಎಲ್ಲ ಏನು ಕ್ರಾಂತಿಕಾರಿಕ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ಅವೆಲ್ಲವೂ ಕೂಡ ಇವತ್ತಿಗೂ ಕೂಡ ಸರ್ಕಾರಗಳು ಬದಲಾವಣೆ ಆದ್ರೂ ಕೂಡ ಆ ಯೋಜನೆಗಳು ಬಂದಂತ ಸರ್ಕಾರಗಳು ಮುಂದುವರಿಸ್ಕೊಂಡು ಹೋಗಿದೆ. ಇದಕ್ಕೆ ಕಾರಣ ಏನಂತಂದ್ರೆ ಅವು ಜನಪ್ರಿಯ ಯೋಜನೆಗಳು, ಜನರಿಗೆ ಅನುಕೂಲಕರವಾದಂತ ಯೋಜನೆಗಳು, ಆಹಾರ ಭದ್ರತೆ ಕಾಯ್ದೆ ಆಗಿರ್ಬೋದು, ಮನ್ರೇಗಾ ಆಗಿರ್ಬೋದು, ಇನ್ನಿತರ ಯೋಜನೆಗಳು, ಬಡವರಿಗೆ ಅನುಕೂಲ ಆಗುವಂತ ಯೋಜನೆಗಳು ಖಂಡಿತವಾಗಿ ಕೂಡ ಅವು ಎಲ್ಲಿವರೆಗೆ ಬಡತನ ನಿವಾರಣೆ ಆಗುವುದಿಲ್ಲವೋ ಅಲ್ಲಿವರೆಗೆ ಅವು ಇರ್ತವೆ ಅನ್ನುವಂತ ಮಾತನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಖಂಡಿತವಾಗಿ ಕೂಡ ದೇಶ ಒಬ್ಬ ಹಿರಿಯ ಮುತ್ಸದ್ದಿಯನ್ನ ಕಳ್ಕೊಂಡು ಇವತ್ತು ದುಃಖದಲ್ಲಿದೆ. ನಾವೆಲ್ಲರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅಂತ ಅವರ ವಿಚಾರಗಳನ್ನ, ಅವರ ಆದರ್ಶಗಳನ್ನ, ಅವರು ಕೊಟ್ಟಿರುವಂತ ಕೊಡುಗೆಗಳನ್ನ ಸದಾ ನಾವು ಸ್ಮರಿಸ್ತೇವೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಥ್ಯಾಂಕ್ ಯು ಬಸಂತ್ ಕುಮಾರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸತತ 10 ವರ್ಷ ಅಂದ್ರೆ 2004ರಿಂದ 2014ರವರೆಗೆ 2 ಬಾರಿ ಬ್ಯಾಕ್ ಟು ಬ್ಯಾಕ್ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. 10 ವರ್ಷ ಒಂದು ಪ್ರಧಾನಿ ಹುದ್ದೆಯಲ್ಲಿರುವಂಥದ್ದು ಅದು ಅಷ್ಟು ಸುಲಭದ ಕೆಲಸ ಏನಲ್ಲ. ಬಹಳ ಕ್ಲಿಷ್ಟಕರ ಘಟನೆಗಳನ್ನು ಫೇಸ್ ಮಾಡಬೇಕಾಗತ್ತೆ. ದೇಶದ ಎಲ್ಲ ಸಮಸ್ಯೆಯನ್ನ ಆಲಿಸಬೇಕಾಗತ್ತೆ, ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂತಹ ಕೆಲಸ ಮಾಡಬೇಕಾಗತ್ತೆ. ನಾವಾಗಲೇ ಮಾತಾಡ್ಕೊಂಡ್ವಿ, ಕರ್ನಾಟಕದಲ್ಲೂ ಕೂಡ ಸಮಸ್ಯೆ ಅಂತ ಬಂದಾಗ ಒಬ್ಬ ಪ್ರಧಾನಿಯಾಗಿ ಅವರೇ ಖುದ್ದು ಬಂದು ಕರ್ನಾಟಕದಲ್ಲಿ 2 ದಿನ ಇದ್ದು ಏನೆಲ್ಲ ಕಷ್ಟ ಆಯ್ತು ನೋಡಿ, ಆ ಕಷ್ಟಕ್ಕೆ ಪರಿಹಾರ ಹುಡುಕುವಂತಹ ಕೆಲಸವನ್ನು ಮಾಡಿದ್ರು. ಅಂಥ ಪ್ರಧಾನಿ ಇವರು, ಆರ್ಥಿಕ ಸುಧಾರಣೆಯ ಹರಿಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನಿಲ್ಲ. ನಮ್ಮನ್ನೆಲ್ಲ ಅಗಲಿ ಬಾರದೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇವತ್ತು ಭಾರತದ ಕ್ರಾಂತಿಕಾರಿ ನಿರ್ಧಾರ, ಆಹಾರ ಭದ್ರತೆ ಇರಬಹುದು, ನರೇಗಾ ಇರಬಹುದು, RTI ಇರಬಹುದು, ಇದೆಲ್ಲವೂ ಕೂಡ ಅವರು ತಂದಂಥದ್ದು, ಅವರ ಕೆಲಸದ ಫಲ ಅಂತಾನೆ ಹೇಳಬಹುದು. ಜನರಿಗೆ ಮತ್ತು ಭಾರತದ ಬೆಳವಣಿಗೆಗೆ ಇವೆಲ್ಲವೂ ಕೂಡ ಬಹಳಷ್ಟು ಸಹಕಾರಿಯಾಗಿದೆ. ಈಗಿನ ಕಾಲದಲ್ಲಿ ಬರೀ ಮಾತು ಭರವಸೆಗಳು ಮಾತ್ರ ಇರ್ತವೆ.
ಒಂದು ಸರ್ಕಾರ ಅಂದರೆ ಮನಮೋಹನ್ ಸಿಂಗ್ ತಮ್ಮ ಕೆಲಸದ ಮುಖಾಂತರ ಮಾತನಾಡುವಂತೆ ಮಾಡಿದ್ರು. ಒಂದು ಮಾತಿದೆ, ತುಂಬಿದ ಕೊಡ ಯಾವಾಗಲೂ ತುಳುಕೋದಿಲ್ಲ ಅಂತ. ಅದೇ ರೀತಿ ವಿರೋಧ ಪಕ್ಷದವರು ಯಾವಾಗಲೂ ಆಡಳಿತ ಪಕ್ಷವನ್ನು ಟೀಕೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಅವ್ರ ಕೆಲಸನೂ ಕೂಡ ಅದೇ, ಹುಡುಕುವಂಥದ್ದು, ಅಥವಾ ಆಡಳಿತ ಸರ್ಕಾರ ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಎತ್ತಿ ತೋರಿಸುವಂತಹ ಕೆಲಸ ವಿಪಕ್ಷಗಳು ಮಾಡ್ತವೆ. ಆದರೆ ಇವರು PM ಆಗಿದ್ದಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಬಹಳಷ್ಟು ಟೀಕೆಯನ್ನು ಮಾಡ್ತು. ರಿಮೋಟ್ ಕಂಟ್ರೋಲರ್ ಇವರು ಮಾತನಾಡೋದಿಲ್ಲ, ಮ್ಯೂಟ್ ಮನಮೋಹನ್ ಸಿಂಗ್ ಅನ್ನುವಂಥದ್ದೆಲ್ಲವನ್ನ ಹೇಳ್ತಾನೆ ಬಂದರು. ಸೋನಿಯಾ ಗಾಂಧಿ ಅವರ ಕೈಗೊಂಬೆ ಇವರು, ಹೆಸರಿಗೆ ಮಾತ್ರ ಇವರು ಪ್ರಧಾನಿ ಹುದ್ದೆಯಲ್ಲಿದ್ದಾರೆ, ಬಟ್ ಅಸಲಿ ಪ್ರಧಾನಿ ಹುದ್ದೆಯಲ್ಲಿರುವಂಥದ್ದು ಸೋನಿಯಾ ಗಾಂಧಿ ಅವರು. ಇಂತಹ ಮಾತುಗಳು ಬಂತು. ಅದ್ಯಾವುದಕ್ಕೂ ಕೂಡ ತಲೆ ಕೊಡದಂತಹ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ತನ್ನ ದೇಶಕ್ಕೆ ಏನು ಸೇವೆಯನ್ನು ನಾನು ಸಲ್ಲಿಸಬೇಕು ಅದೆಲ್ಲವನ್ನ ಮಾಡಿದ್ರು. Then I worked with him when he was out of power in the Congress party. Then I worked with him when he was Prime Minister. So for 36 years, I've worked with him very, very closely, very intimately. Very many memories of our association. Well, what can I say? He led a full life. It was a full life, extremely full life, and it was an extraordinarily distinguished life. Chief economic advisor, Chief Economic Advisor, Finance Secretary, Member Secretary Planning Commission, Governor Reserve Bank of India, Deputy Chairman Planning Commission, Finance Minister, Prime Minister. I can't think of anybody in India who's had all these posts and filled them with the greatest of distinction. His finance ministership was transformative. It transformed the Indian economy. He was the technocratic master. P.V. Narasimha Rao, of course, was the political master. But Dr. Manmohan Singh was a technocratic sutradhar of the 1991 economic reforms, which transformed Indian trade, transformed Indian industry, and made India the global power that it has become today. As Prime Minister, revolutionary social legislation, Freedom of Information Act, Mahatma Gandhi National Rural Employment